ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ತಪಸ್ವಾಧ್ಯಾಯನಿರತಂ ತಪಸ್ವಿ ವಾಗ್ವಿದಾಂ ವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿಃ ಮುನಿಪುಂಗವಂ. ಕಲ್ಯಾಣಾನಾಂ ನಿಧಾನಂ ಕಲಿಮಲಮಥನಂ ಪಾವನಂ ಪಾವನಾನಾಂ ಪಾಥೇಯಂ ಯನ್ಮುಮುಕ್ಷೋಃ ಸಪದಿ ಪರಪದಪ್ರಾಪ್ತಯೇ ಪ್ರಸ್ಥಿತಸ್ಯ ವಿಶ್ರಾಮಸ್ಥಾನಮೇಕಂ ಕವಿವರವಚಸಾಂ ಜೀವನಂ ಸಜ್ಜನಾನಾಂ ಬೀಜಂ ಧರ್ಮದ್ರುಮಸ್ಯ ಪ್ರಭವತು ಭವತಾಂ ಭೂತಯೇ ರಾಮನಾಮ. ಯತ್ರ ಯತ್ರ ರಘುನಾಥಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ಪ್ರಣತರಾಕ್ಷಸಾಂತಕಂ ಅಂಜನಾನಂದನಂ ವೀರಂ ಜಾನಕೀಶೋಕನಾಶನಂ ಕಪೀಶಂ ಅಕ್ಷಹಂತಾರಂ ವಂದೇ ಲಂಕಾಭಯಂಕರಂ. ಉಭಯ ಶ್ರೀಗಳವರ ಪದತಲದಲ್ಲಿ ನನ್ನ ನೆತ್ತಿಯನ್ನು ಒತ್ತಿ ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಶ್ರೀರಾಮ ಎನ್ನುವಂತಹ ಮಹಾಚೈತನ್ಯ ಸ್ವರೂಪಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ಹಾಗೆ ಮುಂದಾಗುವುದಕ್ಕಿಂತ ಮುನ್ನ ಒಂದು ಮಾತು. ನಾನು ಮೊದಲನೇ ದಿವಸನೇ ಒಂದು ಸೂಚನೆಯನ್ನು ಕೊಟ್ಟಿದ್ದೆ ಉಪನ್ಯಾಸ ಮುಗಿತಾ ಇರುವಾಗ. ನಿಮ್ಮ ಕಡೆಯ 5 ಜನರನ್ನು ರಾಮಾಯಣಕ್ಕೆ ಕೊಡಬೇಕು ಅಂತ. ಮಧ್ಯದಲ್ಲಿ ನಾನು ನೀವು ಕರ್ಕೊಂಡು ಬಂದಿದ್ದೀರಾ ಅಥವಾ ಬಿಟ್ಟು ಬಂದಿದ್ದೀರಾ ಅಂತ ಕೇಳಲಿಲ್ಲ. ಹಾಗಾಗಿ ನಿಮ್ಮ ಕಡೆಯ 5 ಜನ ರಾಮಾಯಣವನ್ನು ಕೇಳಲಿಕ್ಕೆ ಬರ್ತಾ ಇದ್ದಾರೆ ದಿನವೂ ಅಂತ ಭಾವಿಸಿಕೊಂಡು ಮತ್ತೆ ಎರಡನೆಯ ವಿಷಯವನ್ನು ಹೇಳಲಿಕ್ಕೆ ಬರ್ತಾ ಇದ್ದೇನೆ. ನಿನ್ನೆ ದಿವಸ ಪೂಜ್ಯ ಶ್ರೀಗಳವರು 2 ಪ್ರಶ್ನೆಯನ್ನು ಕೇಳಿದ್ದಾರೆ. ಆ 2 ಪ್ರಶ್ನೆಯೂ ಸಹ ಅದು ಅವರಿಗೆ ಬೇಕಾದದ್ದು ಅಲ್ಲ, ಮುಂದ್ಗಡೆ ಕುಳಿತಂತಹ ನಿಮ್ಮೆಲ್ಲರ ಮುಖವಾಣಿಯಾಗಿ ಪ್ರಾಯಶಃ ಅವರು ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅವರ ಪ್ರಶ್ನೆ, ಮೊದಲನೇ ಪ್ರಶ್ನೆ ಹೀಗೆ, ಏನು ಅಂತಂದರೆ, ದಶರಥ ಇಷ್ಟೆಲ್ಲ ಏರುಪೇರು ಮಾಡ್ತಾ ಇರುವಾಗ, ಆ ಪಾಯಸವನ್ನು ತರತಮ ಭಾವದಿಂದ ಹಂಚುವಾಗ ಅಲ್ಲಿ ವಸಿಷ್ಠಾದಿ ಮುನಿಗಳು ಏನು ಮಾಡ್ತಾಯಿದ್ರು ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ. ಈ ಪ್ರಶ್ನೆ ನಿಮಗೆ ಉಪನ್ಯಾಸ ಕೇಳಿಕೊಂಡು ಹೋಗುವಾಗ ಒಂದೊಂದೇ ಮೆಟ್ಲನ್ನು ಇಳಿದು ಹೋಗಬೇಕಿದ್ರೆ ನಿಮ್ಮ ತಲೆಯಲ್ಲಿ ಬಂದೀತು ಅಂತ ಪ್ರಾಯಶಃ ಅವ್ರು ಕೇಳಿದ್ದಾರೆ. ಅದಕ್ಕೆ ಉತ್ತರ ಹೇಳಬೇಕು ನಾನು. ಏನು ಅಂದರೆ, ರಾಮಾಯಣ ದೈವ ಮತ್ತು ಮಾನುಷ ಇದೆರಡರ ಸಮ್ಮಿಶ್ರಣವಾದಂಥ ಕಾವ್ಯ. ನಾವು ಅದನ್ನು ಮರೆಯಬಾರದು. ಪ್ರಾರಂಭ ಆದದ್ದು ಮಾನುಷ ವಿಚಾರದಿಂದ ಆದರೂ ಸಹ ಅದು ಕೊನೆಯಲ್ಲಿ ಮುಕ್ತಾಯ ಆಗುವುದು ದೈವದಲ್ಲಿ. ವೇದವೇದ್ಯೇ ಪರೇ ಪುಂಸಿ ಜಾತೆ ದಶರಥಾತ್ಮಜೆ ವೇದ ಸಾಕ್ಷಾತ್ ಆಸೀತ್ ವೇದ ಪ್ರಾಚೇತಸ ಆಸೀತ್ ಸಾಕ್ಷಾತ್ ರಾಮಾಯಣಾತ್ಮನ ಎನ್ನುವಂಥದ್ದು ಅದು ವಿಶ್ವಸತ್ಯವನ್ನು ಹೇಗೆ ಹೇಳ್ತದೆ ಎನ್ನುವಂಥ ಒಂದು ಮಾತು. ಇದು ಒಂದಾದರೆ, ಆ ಮಾನುಷದ ನೆಲೆಯಲ್ಲಿ ದಶರಥ ರಾಜನೇ ಆಗಿರಬಹುದು, ಪುರೋಹಿತರಾಗಿಂಥ ವಸಿಷ್ಠರು ಮಾಡಿಸಿಯೂ ಇರಬಹುದು, ಮತ್ತು ಋಷಶೃಂಗರು ಅದನ್ನು ಅವನಿಗೆ ಆಶೀರ್ವಾದನೂ ಮಾಡಿರಬಹುದು. ಆದರೆ ಅವನ ಕೈಗೆ ಪಾಯಸವನ್ನು ಕೊಟ್ಟ ಆದಮೇಲೆ
ಸಾಮಾನ್ಯವಾಗಿ ಯಾವ ಪುರೋಹಿತರು ಸಹ ಅವನು ಎಷ್ಟೆಷ್ಟು ಪ್ರಮಾಣದಲ್ಲಿ ಹೇಗೆ ಹಂಚುತ್ತಾನೆ ಅಂತ ನೋಡಲಿಕ್ಕೆ ಹೋಗುವುದಿಲ್ಲ. ಒಂದು, ಹಾಗಾಗಿ ಅದು ಒಂದು ದೃಷ್ಟಿಯಲ್ಲಿ ಹೇಳಬೇಕು ಅಂದರೆ ರಾಮಾಯಣದಲ್ಲಿ ನೇರ ಇದಕ್ಕೆ ಉಲ್ಲೇಖ ಇಲ್ಲದಿದ್ರೂ ಸಹ ಅದು ಅವನ ನೇರವಾಗಿ ಹೇಳಬೇಕು ಅಂದರೆ ಇವತ್ತಿನ ಭಾಷೆಯಲ್ಲಿ ಅದು ಅವನ ಪರ್ಸ್ನಲ್ ವಿಚಾರಕ್ಕೆ ಬಿಟ್ಟಂಥದ್ದು. ಒಂದು ಅಂದರೆ ವ್ಯಕ್ತಿಗತವಾದಂತಹ ವಿಚಾರ ನಂಬರ್ 1. ಅದಕ್ಕೋಸ್ಕರ ನೋಡಿ, ಬೇರೆಯವರಿಗಲ್ಲ, ಸ್ವತಃ ಪಾಯಸ ತೆಗೆದುಕೊಂಡವರಿಗೆ ಗೊತ್ತಿಲ್ಲ ಅಂತಾರೆ ವಾಲ್ಮೀಕಿ ಮುನಿಗಳು. ಅಷ್ಟು ನಾಜೂಕುತನದಿಂದ ಆತ ಅದನ್ನು ಹಂಚಿದ್ದಾನೆ. ಯಾಕೆಂದರೆ ಸಮಾನಮ್ಮೇನಿರೇ ಸರ್ವಾಹ, ಎಲ್ಲ 3 ರಾಣಿಯರು ಸಹ ಅದು ಸಮಾನವಾಗಿತ್ತು ಅಂತ ಅಂದ್ಕೊಂಡಿದ್ದಾರೆ ಅಷ್ಟೇ ಹೊರತು ಸಹ ಕೈಕೇಯಿಗೆ ತನ್ನ ಯಜಮಾನರು ತನಗೆ ಕಡಿಮೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗಲಿಲ್ಲ, ಕೌಸಲ್ಯಗೆ ಹೆಚ್ಚು ಕೊಟ್ಟಿದ್ದಾರೆ ಅಂತಲೂ ಗೊತ್ತಾಗಲಿಲ್ಲ, ಸುಮಿತ್ರೆಗೆ ಇವರಿಬ್ಬರ ಮಧ್ಯದಲ್ಲಿ ನನಗೆ ಒಂದಿಷ್ಟು 37% ಕೊಟ್ಟಿದ್ದಾರೆ ಯಜಮಾನರು ಅನ್ನೋದು ಗೊತ್ತಾಗಲಿಲ್ಲ. ಸಮಾನಮ್ಮೇನಿರೇ, ಇದು ಮೂಲ ಪಂಕ್ತಿ, ಇದು ಮೊದಲನೇ ಅದಕ್ಕೆ ಉತ್ತರ. ಅದರ ಜೊತೆಗೆ ಎರಡನೇದು, ಇಂಥ ದಶರಥನನ್ನು ರಾಮ ತಂದೆಯನ್ನಾಗಿ ಪಡೆದುಕೊಳ್ಳೋದಕ್ಕೆ ಆಯ್ದುಕೊಂಡನ ಎನ್ನುವಂಥದ್ದು, ಇದು ಮೂಲಭೂತವಾದಂಥ ಪ್ರಶ್ನೆ. ದಶರಥನಲ್ಲಿ ದೋಷ ಇರಲಿಲ್ಲ ಅಂತ ರಾಮಾಯಣ ಹೇಳುವುದಿಲ್ಲ, ಯಾಕೆ ನಾನು ಹೇಳಿದ್ದಷ್ಟು ರಾಮಾಯಣದಲ್ಲೇ ಇದ್ದಿದ್ದು ಅದಷ್ಟನ್ನು ಸಹ. ಆದರೆ ಒಂದು ನೆನಪಿಟ್ಕೊಳ್ಬೇಕು, ಈ ಪ್ರಪಂಚದಲ್ಲಿ ಯಾರೂ ಪರಿಪೂರ್ಣ ವ್ಯಕ್ತಿ ಅಲ್ಲ. ಹಾಗಾಗಿ ದಶರಥನೂ ಸಹ ಪರಿಪೂರ್ಣ ವ್ಯಕ್ತಿ ಅಲ್ಲ. ನಾನು ಮೆತ್ಕೊಳ್ತಾನೆ ಹೇಳಿದ್ದೇನೆ, ಅವನೊಬ್ಬ ಪಾಪ ದುರ್ದೈವಿ ಅಂತ. ಆ ಶಬ್ದಕ್ಕೆ ಇವತ್ತು ಪುಷ್ಟಿಯಾಗಿ ನಾನು ಇನ್ನೊಂದು ಘಟನೆಯನ್ನು ಹೇಳಬೇಕು. ನಿನ್ನೆ ನಾನು ಅಕಸ್ಮಾತ್ ಆ ಕಥೆಯ ಓಟದಲ್ಲಿ ಅದನ್ನು ಹೇಳದೆ ಬಿಟ್ಟಿದ್ದೇನೆ. ಅವನೊಬ್ಬ ದುರ್ದೈವಿ ಒಂದು. ಎರಡನೇದಾಗಿ ಅವನಲ್ಲಿ ಒಂದು ಸಣ್ಣ ದುಡುಕು ಸ್ವಭಾವ ಇತ್ತು. ಈ ಎರಡರ ಜೊತೆಗೆ ಆತ ತಾನು ತಪ್ಪು ಮಾಡಿದೆ ಎನ್ನುವಂಥ ಒಂದು ಕೊರಗಿನಿಂದ ಸದಾ ಒಳಗೊಳಗೆ ಬೇಯ್ತಾ ಇದ್ದ. ಹಾಗಾಗಿ ಆ ತಪ್ಪಿನಿಂದಾಗಿ ಎಲ್ಲೋ ಒಂದು ಕಡೆಗೆ ಅವನು ಕೈಕೇಯಿ ವಿಷಯ ಬಂದಾಗ ತುಂಬ ಹಿಂದೇಟು ಹಾಕ್ತಿದ್ದ. ಯಾಕೆಂದರೆ ಆತ ತಪ್ಪು ಮಾಡಿದ್ದಾನೆ. ಮನುಷ್ಯನಿಗೆ ತಾನು ಮಾಡಿದಂತಹ ತಪ್ಪಿನಿಂದಾಗಿ ಈ ಗಿಲ್ಟಿ ಹೋದಲ್ಲಿ ಬಂದಲ್ಲಿ ನಿಂತಲ್ಲಿ ಕಾಡ್ತಾ ಇರ್ತದೆ. ಹಾಗೆ ದಶರಥನಿಗೂ ಸಹ ಈ ಒಂದು ತಪ್ಪಿನ ಭಾವನೆ ಕಾಡ್ತಾ ಇತ್ತು. ಹಾಗಾಗಿ ಈ ಕೆಲವು ಸಣ್ಣ ಪುಟ್ಟ ದೋಷಗಳನ್ನು ಬಿಟ್ಟರೆ, ಅಂದರೆ ಅವನಲ್ಲಿರುವಂಥ ದೋಷಗಳು ಎಂಥ ದೋಷಗಳು ಅಂದರೆ ಗುಣಮಗ್ನವಾದ ದೋಷಗಳು. ಆ ಗುಣದ ಬಾಹುಲ್ಯ 100ಕ್ಕೆ 97ರಷ್ಟು ಗುಣಗಳೇ ಅವನಲ್ಲಿ. ಎಲ್ಲೋ ಕ್ವಚಿತ್ ಇನ್ನೊಂದು 3 ಅಂಶಷ್ಟು ದೋಷ ಇದ್ದಿರಬಹುದು. ಹಾಗಾಗಿ ರಾಮ ಅವನನ್ನೇ ಆಯ್ಕೆ ಮಾಡಿಕೊಂಡ, ತಾನು ಇವನ ಮೂಲಕ ಅವತರಿಸಬೇಕು ಅಂತ. ಅವನ ಮೂಲಕ ಅವತರಿಸಬೇಕು ಅಂತ ಹೇಳೋದಕ್ಕಿಂತ ಹೆಚ್ಚಿಗೆ ಒಂದು ನೆನಪಿಟ್ಟುಕೊಳ್ಬೇಕು, ಅಲ್ಲಿ ಪುತ್ರಕಾಮೇಷ್ಟಿ ಯಾಗ ಆಗಿದೆ. ಆ ಕಾಲದಲ್ಲಿ ಪುತ್ರಕಾಮೇಷ್ಟಿ ಯಾಗ ಮಾಡಿದವರು ಪ್ರಾಯಶಃ ದಶರಥನ ಬಿಟ್ಟರೆ ಬೇರೆ ಯಾರೂ ಕಾಣುವುದಿಲ್ಲ. ಸಾಲದ್ದಕ್ಕೆ ಋಷಶೃಂಗರು ಬಂದಿದ್ದಾರೆ, ವಸಿಷ್ಠರ ನೇತೃತ್ವದಲ್ಲೇ ನಡೆದಿದೆ. ಮತ್ತು ಕೌಸಲ್ಯೆ ಪ್ರಾಯಶಃ ಭಾರತ ದೇಶದಲ್ಲಿ ಅಂಥ ಒಂದು ಹೆಣ್ಣು ಮಗಳನ್ನು ಕಾಣುವುದು ಬಹಳ ವಿರಳ. ಹಾಗಾಗಿ ಸಣ್ಣ ಪುಟ್ಟ ದೋಷ ದಶರಥನಲ್ಲಿ ಇದ್ದಾಗ್ಯೂ ರಾಮ ಅವನನ್ನು ತಂದೆಯನ್ನಾಗಿ ಆಯ್ಕೆ ಮಾಡಿಕೊಳ್ಳದೇ ಇದ್ದರೆ ಎಲ್ಲೋ ಒಂದು ಕಡೆಗೆ ಕೌಸಲ್ಯಗೂ ಸಹ ಅನ್ಯಾಯ ಆಗ್ತಿತ್ತು ಅಂತ ಕಾಣುತ್ತೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ರಾಮ ದಶರಥನ ಮೂಲಕ ಪ್ರಕಟವಾದದ್ರಿಂದಲೇ ಭಗವಂತನಿಗೆ ತಂದೆಯಾಗುವಂಥ ಎಲ್ಲ ಅರ್ಹತೆಯನ್ನು ಸಹ ಆತ ಮೈಗೂಡಿಸಿಕೊಂಡಿದ್ದ ಅನ್ನೋದು ಕಾರ್ಯಂ ದೃಷ್ಟ ಕಾರಣಂ ಅನುಮೀಯತೆ ಎನ್ನುವ ಹಾಗೆ ರಾಮ ಅವತರಿಸಿದ್ರಿಂದಲೇ ದಶರಥ ಆ ಅರ್ಹತೆಯನ್ನು ಪಡೆದುಕೊಂಡಿದ್ದ ಅನ್ನೋ ವಿಷಯದಲ್ಲಿ 2 ಮಾತಿಲ್ಲ. ಕೇವಲ ಕೈಕೇಯಿ ವಿಷಯದಲ್ಲಿ ಮಾತ್ರ ಅಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ದಶರಥ ದುರ್ದೈವಿ ಅಂತ ನಾನು ಹೇಳಿದೆ. ನಿನ್ನೆ ದಿವಸ ಒಂದು ಘಟನೆಯನ್ನು ಹೇಳಬೇಕಾದ್ದನ್ನು ನಾನು ಬಿಟ್ಟಿದ್ದೇನೆ. ಎಂಥದ್ದು ಅಂದರೆ ಆ ಶ್ರವಣಕುಮಾರನ ಕಥೆ. ಅದೊಂದು ಕರುಣಾಜನಕವಾದಂಥ ಕಥೆ. ತಂದೆ ತಾಯಿಯರು ಕುರುಡರು, ಅವರಿಗೆ ನೀರನ್ನು ತಂದು ಕೊಡ್ತಾನೆ, ಬಾಕಿ ವಿಷಯ ಎಲ್ಲ ನಾನು ಹೇಳಿದ್ದೇನೆ. ಆದರೆ ಅಲ್ಲಿ ಏನಾಯಿತು ಅಂತಂದರೆ ನೋಡಿ, ಆತ ತಂದೆ ತಾಯಿರನ್ನ ಒಂದು ತಕ್ಕಡಿಯಲ್ಲಿ ಇರಿಸ್ಕೊಂಡು ಯಾತ್ರೆ ಕರ್ಕೊಂಡು ಹೋಗ್ತಾ ಇದ್ದ. ಹಾಗೆ ಕರ್ಕೊಂಡು ಹೋಗುವಂಥ ಮಗ ಶ್ರವಣಕುಮಾರ ದಶರಥನಿಂದ ಹತನಾಗಿದ್ದಾನೆ. ಈಗ ದಶರಥ ನೇರ ಅವರನ್ನು ಬಿಟ್ಟು ಅಲ್ಲಿಗೆ ಅರಮನೆಗೆ ಹೋದನ? ಇಲ್ಲ. ಕೊನೆಗೆ ಅವರೊಂದು ಮಾತು ಹೇಳ್ತಾರೆ, ಶ್ರವಣಕುಮಾರನೇ ಹೇಳಿದ್ದು, ನನ್ನ ತಂದೆ ತಾಯರಿಗೆ ನೀನೇ ಸಂಸ್ಕಾರ ಮಾಡಬೇಕು ಅಂತ. ಸಂಸ್ಕಾರ ಮಾಡಬೇಕು ಅಂದ್ರೆ ಏನು ರೀ? ಅವರು ಸತ್ರು ತಾನೇ ಸಂಸ್ಕಾರ ಮಾಡೋದು.
ಕಡೆಗೆ ಆ ತಂದೆ ತಾಯಿ ಹೇಳುವಂಥ ಮಾತು, ಅದರ ಛಾಯೆ ಬರುವಂಥ ಮಾತುಗಳಲ್ಲಿವೆ, ಚಿತೆಯನ್ನು ನಿರ್ಮಾಣ ಮಾಡು ಅಂತ. ಅಂದರೆ ಆ ಚಿತೆಯನ್ನು ನಿರ್ಮಾಣ ಮಾಡಿದಾಗ ದಶರಥ ಅವರಲ್ಲಿ ಕೂರಿಸಿ ಜೀವಂತ ಸಮಾಧಿ ಮಾಡಿದ್ದಾನೆ ಅವರಿಗೆ. ಒಬ್ಬ ಮಗನನ್ನು ಕೊಂದ ತಪ್ಪಿಗೆ ಹತಭಾಗ್ಯನ ಅಂಥ ದಶರಥ ದುರ್ದೈ ಅಂತ ನಾನು ಅದಕ್ಕೋಸ್ಕರ ಹೇಳಿದ್ದೇನೆ. ಆ ಶ್ರವಣಕುಮಾರನ ತಂದೆ ತಾಯಿಯನ್ನು ಜೀವಂತವಾಗಿ ದಹಿಸುವಂತಹ ಸಂದರ್ಭ ಬಂದಿದೆ. ಈ ಕೊರಗು ಅವನನ್ನು ಸದಾ ಕಾಲ ಪೀಡಿಸ್ತಾ ಇತ್ತು. ಇದೊಂದು ಸಮಸ್ಯೆ ಆದರೆ ಕೊನೆಗೆ ಏನಾದರೂ ಮಾಡಿ ಅವನು ಅಂದ್ಕೊಂಡಿದ್ದ ಪಾಪ, ನಾನು ಆದಷ್ಟು ಬೇಗ ತನ್ನ ಮುಂದೆ ಮಗನಿಗೆ ಪಟ್ಟಾಭಿಷೇಕ ಕಟ್ಟಿ ನಾನು ವಾನಪ್ರಸ್ಥಾಶ್ರಮಕ್ಕೆ ಹೋಗಬೇಕು ಅಂತ. ಆದರೆ ವಿಧಿ ಬೇರೆಯೇ ಬಯಸಿತ್ತು. ದಶರಥನ ಜೀವನದಲ್ಲಿ ವಿಧಿ ಆಟ ಬಹಳವಾಗಿ ಕಾಣುತ್ತೆ ನಮಗೆ. ನಿನ್ನೆ ಹೇಳಿದ್ದೇನೆ, ಇದು ಒಂದು ಅವನ ಜೀವನದಲ್ಲಿ ನಡೆದಂತಹ ವಿಧಿಯ ಆಟ. ಒಟ್ಟಾರೆ ಏನಾಯಿತು ಕೇಳಿದರೆ, ಒಬ್ಬ ಮಗನನ್ನು ಕೊಂದ ತಪ್ಪಿಗೆ ಇನ್ನು ಇಬ್ಬರು ತಂದೆ ತಾಯರನ್ನು ಜೀವಂತವಾಗಿ ಸಾಯಿಸುವಂತಹ ಈ ತಪ್ಪನ್ನು ದಶರಥ ಸ್ವಾಗತಿಸುವಂತಹ ಒಂದು ದುರ್ದೈವ ಅವನ ಬದುಕಿನಲ್ಲಿ ಬಂದು ಒದಗಿತು. ಪ್ರಾಯಶಃ ಅವನನ್ನು ಈ ಸಮಸ್ಯೆ, ಈ ದುರ್ಘಟನೆ ಎಷ್ಟು ಕಾಡಿರ್ಬೋದು. ನಾವು ಮನೆಯಲ್ಲಿ ಒಂದು ಸಣ್ಣ ಇಲಿಯನ್ನು ಹೊಡೆದ್ರೆ ಎಷ್ಟೋ ಹೊತ್ತು ಪಶ್ಚಾತ್ತಾಪ ಪಡ್ತೇವೆ. ನಮಗೆ ಗೊತ್ತಿಲ್ಲದೇನೆ ನಮ್ಮಿಂದ ಒಂದು ತಪ್ಪು ಆಗಿಬಿಟ್ರೆ, ದಾರಿಯಲ್ಲಿ ವಾಹನ ಓಡಿಸ್ಬೇಕಿದ್ರೆ ಒಂದು ಬೆಕ್ಕಿನ ಮರಿಯೋ ಅಥವಾ ನಾಯಿ ಮರಿಯೋ ಸತ್ತು ಹೋಗಿಬಿಟ್ರೆ ನಾವು ಎಷ್ಟು ದಿನ ಚಡಪಡಿಸ್ತೇವೆ ಹೀಗೆ ಅಂತ. ಸ್ವಲ್ಪ ಸಜ್ಜನಿಕೆ ಇರುವ ತಕ್ಷಣ ಕೇಳ್ತಾರೆ, ಇದಕ್ಕೇನು ಪ್ರಾಯಶ್ಚಿತ್ತ ಅಂತ. ದಶರಥ ಏನು ಪ್ರಾಯಶ್ಚಿತ್ತ ಮಾಡಿಕೊಂಡ? ಪ್ರಾಯ ಚಿತ್ತಂ, ತನ್ನ ಮನಸ್ಸಿನಲ್ಲಿ ಕೊರೆಯೇ ಆತ ಅದಕ್ಕೆ ಪರಿಹಾರದ ದಾರಿಯನ್ನು ಹುಡುಕಿರಬೇಕು. ವಾಲ್ಮೀಕಿ ಮುನಿಗಳು ಈ ಎಲ್ಲ ವಿಷಯಗಳಲ್ಲಿ ಮೌನವನ್ನೇ ಢಾಳಾಗಿ ವಹಿಸ್ತಾರೆ. ನಾನು ನಿನ್ನೆನೇ ಹೇಳಿದ್ದೇನೆ, ಕೆಲವು ಕಡೆಗೆ ಅಗತ್ಯಕ್ಕಿಂತ ಹೆಚ್ಚು ವಿವರಿಸುವ ವಾಲ್ಮೀಕಿ ಮುನಿಗಳು ಬಹಳಷ್ಟು ಸಂದರ್ಭದಲ್ಲಿ ಮೌನವನ್ನೇ ಇರಿಸಿ ನಮ್ಮನ್ನು ಆ ಮೌನದ ಕೂಪಕ್ಕೆ ತಳ್ಳಿ ಎದ್ದು ಬಾ ನೀನು ನೋಡೋಣ ಅಂಥೇಳಿ ಅವರು ತಮಾಷೆ ನೋಡ್ತಾ ಇರ್ತಾರೆ. ಇಷ್ಟು ವಿಷಯದಲ್ಲಿ ನಿನ್ನೆ ದಿವಸ ಹೇಳಬೇಕಾದಂಥದ್ದು ಬಿಟ್ಟಿದ್ದನ್ನು ಸೇರಿಸಿದ್ದೇನೆ. ಮತ್ತು ಇನ್ನು ದಶರಥ ತಪ್ಪಿದ್ದು ಎಲ್ಲಿ? ಕೈಕೇಯಿಯಿಂದಾಗಿ ಭರತನ ವಿಷಯದಲ್ಲಿ. ಭರತನ ಬಗ್ಗೆ ಅವನಿಗೆ ಗೌರವ ಇತ್ತು, ಆದರೂ ಸಹ ಈ ತಾಯಿಯ ಸ್ವಭಾವ ಮಗನಿಗೆ ಬಂದರೆ, ಯಾಕೆಂದರೆ ಟ್ಯಾಂಕಲ್ಲಿರುವ ನೀರೇ ಕೊಳಾಯಲ್ಲಿ ಬರ್ತದೆ ಅಲ್ವಾ, ಹಾಗಾಗಿ ವಿಚಾರ ಮಾಡಿರಬೇಕು. ಆತ ರಾಮನ ಹತ್ರ ಹೇಳುವ ಮಾತು, ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಭರತ ಯದ್ಯಪಿ ತುಂಬ ಒಳ್ಳೆಯವನು, ಅದ್ರ ಬಗ್ಗೆ ಸಂಶಯನೇ ಇಲ್ಲ. ಅವನೇ ಹೇಳ್ತಾನೆ ನೋಡಿ, ಭರತ ಎಂಥವನು ಅಂದರೆ ಜ್ಯೇಷ್ಠಾನುವರ್ತಿ, ನಿನ್ನ ಕಂಡ್ರೆ ಎಲ್ಲಿಲ್ಲದ ಪ್ರೀತಿ. ರಾಮನ ಹತ್ರ ಹೇಳುವ ಮಾತು. ಭರತನ ಬಗ್ಗೆ ಅವನಿಗೆ ಯಾವಾಗಲೂ ಕೆಟ್ಟ ಅಭಿಪ್ರಾಯ ಇಲ್ಲ. ಸಾಲದ್ದಕ್ಕೆ ಧರ್ಮಾತ್ಮ. ರಾಮಾಯಣದಲ್ಲಿ ವಾಲ್ಮೀಕಿ ಮುನಿಗಳು ಧರ್ಮಾತ್ಮ ಎನ್ನುವ ಶಬ್ದವನ್ನು ಮತ್ತೆ ಮತ್ತೆ ರಾಮನಿಗೆ ಬಳಸ್ತಾರೆ, ಆದರೆ ಭರತನಿಗೂ ಸಹ ಶಬ್ದ ಬಳಸ್ತಾರೆ. ಅದು ಹೌದು ಕೂಡ. ಧರ್ಮಾತ್ಮ, ಸಾನುಕ್ರೋಶ, ದಯಾಪರತೆ ತುಂಬಿ ತುಳುಕ್ತಾ ಇತ್ತು ಅವನಿಗೆ. ಅದರ ಜೊತೆಗೆ ಜಿತೇಂದ್ರಿಯ, ಯಾವ ಸಂದರ್ಭದಲ್ಲೂ ಸಹ ಆತ ತಪ್ಪನ್ನು ಎಸಗ್ತಾ ಇರಲಿಲ್ಲ, ಇಂದ್ರಿಯಗಳ ಮೋಹಕ್ಕೆ ಸಿಲುಕ್ತಾ ಇರಲಿಲ್ಲ. ಸ್ವತಃ ಮುಂದೆ ನೋಡ್ತೇವೆ ನಾವು, ಅವನ ತಾಯಿ ಇಡೀ ರಾಜ್ಯವನ್ನು ತಂದು ಅವನಿಗೆ ಕೊಡ್ತೇನೆ ಅಂತ ಹೇಳಿದರೂ ಸಹ ನ್ಯಾಯಪರನಾಗಿ ನಿಂತನೆ ಅಷ್ಟೇ ಹೊರತೂ ಸಹ ಇಂದ್ರಿಯ ಲೋಲುಪತಿಗೆ ಮರಳಾಗಿ ಆಹಾ ನನಗೆ ಸಿಕ್ತು ಅಂತೇಳಿ ನಾನು ಅನುಭವಿಸ್ತೇನೆ ಅಂತ ಕ್ಷಣಕಾಲವೂ ಸಹ ವಿಚಾರ ಮಾಡಲಿಲ್ಲ ಆತ. ಹಾಗಾಗಿ ಆತ ಜಿತೇಂದ್ರಿಯ. ಇಷ್ಟೆಲ್ಲ ಗುಣಗಳಿವೆ ಅವನ ಹತ್ರ. ಆದರೂ ಸಹ ದಶರಥ ಒಂದು ಸಣ್ಣ ಸಂಶಯವನ್ನು ವ್ಯಕ್ತಪಡಿಸ್ತಾನೆ. ಕಿಂತು ಚಿತ್ತಂ ಮನುಷ್ಯಾಣ, ಮನುಷ್ಯರ ಚಿತ್ತ ಅದು ಸ್ವಲ್ಪ ಟೆಂಪ್ಟ್ ಆಗುತ್ತಪ್ಪ. ಅನಿತ್ಯಂ ಇತಿ ಮೇ ಮತಿ. ಹಾಗಾಗಿ ಯಾವ ನಿರ್ಧಾರವನ್ನು ತಗೊಳ್ಬಹುದು ಅವನು, ಅದಕ್ಕೋಸ್ಕರ ಅವನು ಬರುವುದರ ಒಳಗಾಗಿ ನೀನು ಪಟ್ಟಾಭಿಷೇಕಕ್ಕೆ ಸಿದ್ಧನಾಗಿಬಿಡು, ಪಟ್ಟಾಭಿಷೇಕ ಮುಗಿದು ಹೋಗಲಿ ಅಂತ. ಈ ಎಲ್ಲ ವಿಚಾರಗಳನ್ನು ಹೇಳಿದರೂ ಸಹ ದಶರಥ ಕೈಕೇಯಿಯಿಂದಾಗಿ ಭರತನ ಬಗ್ಗೆ ಒಂದು ಸಂಶಯ ಪಟ್ಟ. ಆಯಿತು. ಅದಾದಮೇಲೆ ಇನ್ನೊಂದು ತಪ್ಪು ಮಾಡಿದ ಆತ. ಅಂದರೆ ಅವನು ದುಡುಕು ಸ್ವಭಾವ ಹೇಳ್ತಾ ಹೋಗ್ತಾನೆ, ನನ್ನ ವಿಷಯವೇ ಪಾತ್ರ ಪರಿಚಯ. ಆ ಪಾತ್ರದ ಬಗ್ಗೆ ಏನು ವಿಷಯ ಸಿಗ್ತದೆಯೋ ರಾಮಾಯಣದಲ್ಲಿ ಅದನ್ನು ಎತ್ತಿ ಎತ್ತಿ ಹೇಳುವಂಥದ್ದು. ರಾಮನ ಪಟ್ಟಾಭಿಷೇಕ ಸಂದರ್ಭದೊಳಗೆ ಎಲ್ಲರನ್ನೂ ಕರಿಬೇಕಲ್ವ ದಶರಥ. ಆದರೆ ಎಲ್ಲರನ್ನೂ ಕರೆದಿದ್ದಾನೆ. ಯಾರನ್ನು ಕರೆದಿಲ್ಲ? ಭರತನಿಗೆ ಹೇಳಲಿಲ್ಲ. ಅದರ ಜೊತೆಗೆ ಆ ಸ್ವತಃ ತನ್ನ ಬೀಗರು ಜನಕ ಮಹಾರಾಜ ಅವನನ್ನು ಕರೀಲಿಲ್ಲ.
ಅದರ ಜೊತೆಗೆ ಕೈಕೇಯಿಯ ತಂದೆಯವನಿಗೂ ಸುದ್ದಿ ಕೊಡಲಿಲ್ಲ. ಅಶ್ವಪತಿ ಮಹಾರಾಜನಿಗೂ ಸುದ್ದಿ ಇಲ್ಲ. ಯುಧಾಜಿತ್ ಅಂತ ಅವನ ಹೆಸರು. ಅದನ್ನು ವಾಲ್ಮೀಕಿ ಮುನಿಗಳು ಕಂಠತ ಹೇಳ್ತಾರೆ. ನತು ಕೇಕೆಯ ರಾಜಾನಂ, ಅಂದರೆ ಕೈಕೇಯಿಯ ತಂದೆಯಾದಂಥ ಅಶ್ವಪತಿ ಮಹಾರಾಜನಿಗೆ ಪ್ರಾಯಶಃ ಈ ಸಂದರ್ಭದಲ್ಲಿ ಅವನು ಇರಲಿಕ್ಕಿಲ್ಲ ಅಲ್ಲಿ. ಆದರೆ ಕೇಕೆಯ ರಾಜ ಅವನ ಮಗನ ಅಂಥ ಯುಧಾಜಿತ್ತು ಆಗಿದ್ದ, ಅವನಿಗೂ ಸಹ ಸುದ್ದಿ ಕೊಡಲಿಲ್ಲ. ಒಂದು ಜನಕಂ ವಾ ನರಾಧಿಪ, ಸೀತೆಯ ತಂದೆಯಾದಂಥ ಜನಕನಿಗೂ ಸಹ ಆಮಂತ್ರಣ ಪತ್ರಿಕೆಯನ್ನು ಕಳಿಸಲಿಲ್ಲ. ಯಾಕೆ ಹೇಳಿದರೆ ತ್ವರಯಾಚ ಆನಯಾಮಾಸ ಪಶ್ಚಾತ್ತೌ ಶೋಷ್ಯತಃ ಪ್ರಿಯಂ. ಆಮೇಲೆ ನಾವು ಬಹಳ ಬೇಗ ಇದನ್ನು ದಿಢೀರಂತೆ ಕಾರ್ಯಕ್ರಮ ನಿಶ್ಚಯ ಮಾಡಿಬಿಟ್ವಿ, ಆಮೇಲೆ ಅವರಿಗೆ ಈ ಪ್ರಿಯ ವಾರ್ತೆಯನ್ನು ತಿಳಿಸಿದ್ರೆ ಆಯಿತು ಅಂತ ಒಂದು ಸಣ್ಣ ತೇಪೆ ಹಚ್ಚಿದ. ಪಶ್ಚಾತ್ತೌ ಶ್ರಾವಯಿಷ್ಯತಃ ಶೋಷ್ಯತಃ ಪ್ರಿಯಂ ಹೀಗೆ ಅಂತ. ಯಾಕೆ ಮಾಡಿದ? ಇಲ್ಲೊಂದು ಕಾರಣ ಉಂಟು. ಅಕಸ್ಮಾತ್ತಾಗಿ ಜನಕನನ್ನು ಕರೆದ್ರೆ, ಈ ಜನಕ ಸಮದರ್ಶಿ ಅವನು ಯಾವಾಗಲೂ ಸಹ, ಅಕಸ್ಮಾತ್ತಾಗಿ ರಾಮನ ಮೂಲಕ ಅವನಿಗೆ ಗೊತ್ತಾದದ್ದಿದ್ದರೆ ಈ ವಿಷಯ, ನಿನ್ನೆ ದಿವಸ ಅಶ್ವಪತಿ ಮಹಾರಾಜನಿಗೆ ಮಾತು ಕೊಟ್ಟ ವಿಷಯ ಹೇಳಿದ್ದೇನಲ್ಲ, ಬೀಗ್ರೆ ನೀವು ಹೀಗೆ ಮಾಡೋದು ಸರಿಯಲ್ಲ, ಅಲ್ಲಿ ಮಾತು ಕೊಟ್ಟ ಹಾಗೆ ಕೈಕೇಯಿಯ ಮಗನಿಗೆ ಪಟ್ಟ ಕಟ್ಟಿ ಅಂತ ಹೇಳಿಬಿಟ್ಟರೆ, ಏನೋ ನಿಷ್ಪಕ್ಷಪಾತ ಭಾವದಿಂದ ವಿಚಾರ ಮಾಡೋನು ಜನಕ. ಹಾಗಾಗಿ ಅವನಿಗೊಂದು ಸುದ್ದಿ ಕೊಡಲಿಲ್ಲ. ಅದಾದ ಮೇಲೆ ಮತ್ತೆ ಭರತನ ಮಾವನಂಥ ಯುಧಾಜಿತ್ತಿಗಿನಾರು ಗೊತ್ತಾಗ್ಬಿಟ್ರೆ, ಈ ಮಂತರ ಇಲ್ಲಿ ಬಾಯಿ ಬಿಟ್ಟವಳು ಅಲ್ಲೂ ಬಿಡೋದಿಲ್ಲ ಅಂತ ಏನು ಗ್ಯಾರಂಟಿ? ಅಥವಾ ಕೈಕೇಯಿ ಹೇಳಿದ್ದಿದ್ರೆ, ವಾಸ್ತವೇ ಕೈಕೇಯಿಗೆ ಈ ವಿಷಯ ಗೊತ್ತಿಲ್ಲ. ಅಶ್ವಪತಿ ಮಹಾರಾಜ ಇದನ್ನು ತನ್ನೊಳಗೆ ಇರಿಸಿಕೊಂಡಿದ್ದ. ಈ ವಿಷಯವನ್ನು ಇದನ್ನು ಕೇಳಿಸಿಕೊಂಡವನು ಸುಮಂತ್ರ ಮಾತ್ರ. ಹಾಗಾಗಿ ಸುಮಂತ್ರ, ದಶರಥ, ಅಶ್ವಪತಿ. ಅದರೊಳಗೆ ಅಶ್ವಪತಿ ಮಹಾರಾಜ ಈ ದೇಹ ಬಿಟ್ಟಾಗಿದೆ, ಯುಧಾಜಿತ್ತಿಗೆ ಗೊತ್ತಿಲ್ಲ. ಮತ್ತು ಸುಮಂತ್ರ ಇದ್ದಾನೆ, ಅವನು ಈ ಕಡೆ ಇದ್ದಾನೆ. ಆದರೆ ದಶರಥನಿಗೆ ತಾನು ಮಾಡಿದಂತಹ ಈ ತಪ್ಪು ನಿರ್ಧಾರ ಉಂಟಲ್ಲ, ಎಲ್ಲೋ ಒಂದು ಕಡೆ ಅದು ಸಹ ಕಾಡ್ತಾ ಇತ್ತು. ಯಾಕೆಂದರೆ ಈಗ ಪಾಯಸ ತಾನು ಕೊಡಬೇಕಿದ್ರೆ ಹಿರಿಯ ರಾಣಿಯ ಅಂಥ ಕೌಸಲ್ಯಲ್ಲಿ ಹುಟ್ಟಿದ ಮಗನಿಗೆ ಕೊಡಬೇಕು. ಯಾಕೆಂದರೆ ಅವಳಿಗೆ ಆ ಎಲ್ಲ ಅರ್ಹತೆ ಇದೆ ಕೌಸಲ್ಯಗೆ. ಹಾಗಾಗಿಯೇ ಆತ ಕೈಕೇಯಿಯಲ್ಲಿ ಹುಟ್ಟಿದಂತಹ ಮಗನಿಗೆ ಕೊಡೋದಕ್ಕೆ ಇಷ್ಟಪಟ್ಟಿರಲಿಲ್ಲ. ಹಾಗಾಗಿಯೇ ಆತ ರಾಮನ ಪಟ್ಟಾಭಿಷೇಕದ ಸಂದರ್ಭದಲ್ಲೂ ಸಹ ಅದೇ ತಪ್ಪನ್ನು ಮುಂದುವರಿಸ್ಕೊಂಡು ಬಂದ. ಇಷ್ಟಾದ ಮೇಲೆ ದಶರಥನ ಆ ತಪ್ಪು ಸ್ವಭಾವಕ್ಕೆ ಇನ್ನೊಂದು ಉದಾಹರಣೆ, ಇನ್ನು 2-3 ಉದಾಹರಣೆ ಕೊಡಬೇಕು ನಾನು. ವಿಶ್ವಾಮಿತ್ರರು ಬಂದರು. ಬಂದಾಗ ದಶರಥ ಆಗ ಏನು ಮಾಡ್ತಾ ಇದ್ದ ಅಂತ ಕೇಳಿದರೆ, ಒಂದು ಗಾಢವಾದಂಥ ಮಂತ್ರಾಲೋಚನೆಯಲ್ಲಿ ಇದ್ದ. ಏನು ಮಂತ್ರಾಲೋಚನೆ? ರಾಮನಿಗೆ ಆಗ ಇನ್ನೊಂದು ಸಂದೇಹ ಬರುತ್ತೆ. ನಿಜ ದಶರಥ ಅವರಿಗೆಲ್ಲ ಆಹ್ವಾನ ಕೊಡಲೇ ಇಲ್ಲ, ಪಟ್ಟಾಭಿಷೇಕದ್ದು ಮುಂದಕ್ಕೆ ಹೋಗೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಇಷ್ಟೆಲ್ಲ ಗುಣ ಇದ್ದಂತಹ ನಮ್ಮ ಶ್ರೀರಾಮ ಒಂದು ಮಾತು ತಂದೆಗೆ ಹೇಳ್ಬೋದಿತ್ತಲ್ಲ ಅಂತ ನನಗೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಹೇಗೆ ಸರಿ ಇದು, ನಾವು ಯಾಕೆ ಕರೆದಿಲ್ಲ ಏನೋ ಅಂತ ಹಿರಿತನಾಗಿ ಏನು ಆಕ್ಷೇಪ ಅಂತಲ್ಲ. ವಾಲ್ಮೀಕಿ ಅದ್ರ ಬಗ್ಗೆ ಏನು ಹೇಳ್ತಾರೆ? ವಾಲ್ಮೀಕಿ ಮುನಿಗಳು ಇದಕ್ಕೆ ಏನು ಹೇಳ್ತಾರೆ ಅಂದರೆ, ಅವ್ರು ನೇರ ಉತ್ತರ ಹೇಳೋದಿಲ್ಲ. ನಾಳೆ ದಿವಸ ನನಗೆ ಪಟ್ಟಾಭಿಷೇಕ ನಡೆಯುತ್ತೆ ಅಂತಲೂ ಸ್ವತಃ ರಾಮನಿಗೇ ಗೊತ್ತಿರಲಿಲ್ಲ ಅಂತಾರೆ. ಸ್ವತಃ ರಾಮನಿಗೆ ಗೊತ್ತಿಲ್ಲ. ಹಾಗಾಗಿ ರಾಮ ಅಲ್ಲಿ ಮತ್ತೆ ಪುನಃ ಇದಕ್ಕೆ ಪ್ರತಿಕ್ರಿಯಿಸುವಂತಹ ಸಂದರ್ಭ, ಇನ್ನೂ ಸಮಯ ಅಲ್ಲಿ ಬಂದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಮುಂದಕ್ಕೆ ಹೋಗೋಣ. ವಿಶ್ವಾಮಿತ್ರ ಮುನಿಗಳು ಬಂದಿದ್ದಾರೆ. ಆಗ ದಶರಥ ಏನು ಮಾಡ್ತಾ ಇದ್ದ ಅರಮನೆಯಲ್ಲಿ ಅಂದರೆ, ರಾಮನಿಗೆ 15 ವಯಸ್ಸು ಸುಮಾರಾಗಿ. ಈ ಸಂದರ್ಭದಲ್ಲಿ ರಾಮನಿಗೆ ಒಂದು ಸರಿಯಾದಂಥ ಹುಡುಗಿಯ ಜೊತೆಗೆ ಮದುವೆ ಮಾಡಿ, ಆದಷ್ಟು ಬೇಗ ಅವನಿಗೆ ಪಟ್ಟ ಕಟ್ಟಿ ತಾನು ವಾನಪ್ರಸ್ಥಾಶ್ರಮಕ್ಕೆ ಹೋಗಬೇಕು ಅಂತ ತೀರ್ಮಾನದ ಹಿನ್ನೆಲೆಯಲ್ಲಿ ತನ್ನ ಮಂತ್ರಿಗಳು ಮತ್ತು ಅಮಾತ್ಯರನ್ನು ಸೇರಿಸಿಕೊಂಡು ಗಾಢವಾದಂಥ ಮಂತ್ರಾಲೋಚನೆಯಲ್ಲಿ ತೊಡಗಿದ್ದ. ಯಾರನ್ನೂ ಒಳಕ್ಕೆ ಬಿಡಬಾರದು ಅಂತ ಹೇಳಿದ್ದ. ಆದರೆ ಅವನ ಆಪ್ತ ಅನುಚರ ಇದ್ದಕ್ಕಿದ್ದಾಗೆ ಬಂದ. ವಿಧಿ ಹೇಗೆ ಕೆಲಸ ಮಾಡುತ್ತೆ ನೋಡಿ. ಬಂದವನು ತಕ್ಷಣ ಹೇಳ್ತಾನೆ, ದಶರಥ ನೋಡಿದ್ದ, ಯಾರನ್ನೂ ಬಿಡಬೇಡ ಅಂತ ಹೇಳಿದ್ದೇನೆ, ನೀನು ಯಾಕೆ ಬಂದೆ ಅನ್ನೋ ತರಹ ನೋಡಿದ. ಅರಮನೆಯ ಮಹಾದ್ವಾರದಲ್ಲಿ ವಿಶ್ವಾಮಿತ್ರರು ಬಂದಿದ್ದಾರೆ.
ಕಾಯ್ತಾ ಇದ್ದಾರೆ ಅಂದ. ವಿಶ್ವಾಮಿತ್ರರು ಅಂತ ಹೇಳಿದ ತಕ್ಷಣ ದಶರಥ ತನ್ನ ರಹಸ್ಯ ಮಂತ್ರಾಲೋಚನೆ ಅಲ್ಲಿಗೆ ನಿಲ್ಲಿಸ್ಬಿಟ್ಟ. ಏಕೆಂದರೆ ವಿಶ್ವಾಮಿತ್ರರ ಬಗ್ಗೆ ಗೌರವ, ಪ್ರೀತಿ, ಹೆದರಿಕೆ ಎಲ್ಲವೂ ಒಟ್ಟಾಗಿತ್ತು ಅವನಿಗೆ. ತಕ್ಷಣ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಿ ಅವರನ್ನು ಎದುರುಗೊಂಡು ಒಳಕ್ಕೆ ಕರ್ಕೊಂಡು ಬರ್ತಾನೆ. ದಶರಥನ ಮನಸ್ಸಿನಲ್ಲಿ ಏನಿತ್ತು ಅಂತಂದರೆ, ಅವರೇನೋ ಯಜ್ಞ ಯಾಗ ಮಾಡ್ತಾ ಇದ್ದಾರೆ, ಅದಕ್ಕೆ ದುಡ್ಡು ಬೇಕು, ಹಾಗಾಗಿ ಕೇಳಲಿಕ್ಕೆ ಬಂದಿದ್ದಾರೆ, ಆದಷ್ಟು ಬೇಗ ಅದನ್ನು ಕೊಟ್ಟು ತಾನು ಮಂತ್ರಾಲೋಚನೆ ಮುಂದುವರಿಸಬಹುದು ಅನ್ನುವಂಥ ಭಾವನೆ ಇತ್ತೇನೋ ಎನ್ನುವ ಭಾವ ಬರುವ ಹಾಗೆ ಆ ಸಂದರ್ಭದಲ್ಲಿ ವಾಲ್ಮೀಕಿಗಳು ಶ್ಲೋಕಗಳ ನಯನವನ್ನು ಮಾಡ್ತಾರೆ. ಅದಕ್ಕೋಸ್ಕರ ಕರ್ಕೊಂಡು ಬಂದು ಕುಳಿಸಿ ಆದ ಮೇಲೆ ವಸಿಷ್ಠರು ಇದ್ದಾರೆ, ವಿಶ್ವಾಮಿತ್ರ, ಎಲ್ಲರೂ ಮಂತ್ರಿಗಳಿದ್ದಾರೆ. ಅಲ್ಲಿನ ಸಂದರ್ಭ ಹೇಗೆ? ತಕ್ಷಣ ದಶರಥ ಮಾತಾಡ್ತಾನೆ, ನಮಸ್ಕಾರ ಎಲ್ಲ ಮಾಡಿದ್ದಾನೆ. ಮಾಡಿ ಆದಮೇಲೆ ಅದ್ಯಮೇ ಸಫಲಂ ಜನ್ಮ, ಇವತ್ತು ನಿಮ್ಮ ಬರುವಿಕೆಯಿಂದಾಗಿ ನನ್ನ ಬದುಕು ಸಾರ್ಥಕ ಆಯಿತು. ಇಲ್ಲೊಂದು ಮಾತು ಮೊದಲೇ ಹೇಳ್ಬಿಡ್ತೇನೆ, ದಶರಥ ಅವಶ್ಯಕತೆಗಿಂತ ಹೆಚ್ಚು ಮಾತನಾಡಿ ಸ್ವಲ್ಪ ಸಿಕ್ಕ ಹಾಕ್ಕೊಳ್ತಾನೆ ಇಲ್ಲಿಗ. ಹೇಗೆ ಅಂತಂದರೆ, ಜೀವಿತಂಚ ಸುಜೀವಿತಂ, ನಿಮ್ಮನ್ನು ನೋಡಿದ್ರಿಂದಲೇ ನನ್ನ ಬದುಕು ದೀರ್ಘಾಯುಷ್ಯದ ಕಡೆಗೆ ಹೋಗ್ತಾ ಉಂಟು. ಕಂಚತೆ ಪರಮಂ ಕಾಮಂ, ನಿಮಗೆ ಏನು ಆಗಬೇಕು ನಿಮ್ಮಿಂದ, ನೀವು ಏನು ಹೇಳ್ತೀರೋ ಅದನ್ನು ಕರೋಮಿ ಕಿಮು ಹರ್ಷಿತಃ, ನೀವು ಏನು ಹೇಳಿದರೂ ಸಹ ನಾನು ಅದನ್ನು ಮಾಡಿಕೊಡ್ತೇನೆ. ಈ ದಶರಥ ನೀವು ಹೇಳಿದ್ದನ್ನು ಮಾಡ್ತಾನೋ ಇಲ್ವೋ ಅಂತ ಕಾರ್ಯಸ್ಯ ಚ ನ ವಿಮರ್ಶಂಚ, ನೀವು ವಿಚಾರ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ, ನೀವು ಏನು ಹೇಳಿದರೂ ನಾನು ಮಾಡ್ತೇನೆ. ಆದರೆ ಈ ಮಾತ್ರನ್ನೆಲ್ಲ ಹೇಳಬೇಕಿದ್ರೆ ಅವನ ಮನಸ್ಸಲ್ಲಿ ಇದ್ದಿದ್ದೇನೋ, ಏನೋ ಯಾಗ ಮಾಡ್ತಾ ಇದ್ದಾರೆ, ಅದು ಗೊತ್ತಿತ್ತು ಅಂತ ಕಾಣುತ್ತೆ ಅವನಿಗೆ. ಹಾಗಾಗಿ ಅದಕ್ಕೇನೋ ಆರ್ಥಿಕವಾದ ಸಹಾಯ ಬೇಕಾಗಿರಬಹುದು, ಅಥವಾ ನನ್ನ ಸೈನಿಕರನ್ನು ಕೇಳಬಹುದು ಅನ್ನುವ ನಿರೀಕ್ಷಣೆಯಲ್ಲಿ ಇದ್ದ ದಶರಥ ಹೇಳ್ತಾನೆ, ಕಾರ್ಯಸ್ಯ ಚ ನ ವಿಮರ್ಶಂಚ, ನಾನು ಮಾಡ್ತೇನೋ ಇಲ್ಲೋ ಅಂತ ನೀವು ವಿಚಾರ ಮಾಡಬೇಕಾದ್ದಿಲ್ಲ. ವಕ್ತುಮರ್ಹಸಿ ಕೌಶಿಕ, ನನ್ನಿಂದ ಏನಾಗಬೇಕು ಅನ್ನೋದನ್ನು ನೀವು ಮುಕ್ತವಾಗಿ ಹೇಳಬೇಕು. ಕರ್ತಾಚಾಹಂ ಅಶೇಷೇಣ, ನೀವು ಹೇಳಿದ್ದು ಎಲ್ಲವನ್ನೂ ನಾನು ಮಾಡ್ತೇನೆ. ಇಲ್ಲೆಲ್ಲ ಶಬ್ದ ಗಮನಿಸಬೇಕು, ನೀವು ಏನು ಹೇಳಿದರೂ ಸಹ ಚಾಚೂ ತಪ್ಪದೆ ಅಶೇಷೇಣ ಮಾಡ್ತೇನೆ. ಯಾಕೆಂದರೆ ದೈವತಂ ಹಿ ಭವಾನ್ ಮಮ, ನೀವು ನನ್ನ ಭಾಗಕ್ಕೆ ದೇವರು ಅಂತ ಹೇಳಿದ. ಇಷ್ಟು ಹೇಳಿ ಆದಮೇಲೆ ಕೇಳಬೇಕಾ ವಿಶ್ವಾಮಿತ್ರರು ತಾನು ಬಂದ ಉದ್ದೇಶವನ್ನು ಹೇಳ್ತಾರೆ. ತಕ್ಷಣ ಸ್ವಪುತ್ರಂ ರಾಜಶಾರ್ದೂಲಂ ರಾಮಂ ಸತ್ಯಪರಾಕ್ರಮಂ, ವಿಶ್ವಾಮಿತ್ರ ಹೇಳಿದಂಥ ಮಾತು ರಾಮನ ಬಗ್ಗೆ, ರಾಜಶಾರ್ದೂಲಂ ಸತ್ಯಪರಾಕ್ರಮಂ ಅಂತ ಹೇಳಿ, ಕಾಕಪಕ್ಷಧರಂ ವೀರಂ ಜ್ಯೇಷ್ಠಂ ಮೇ ದಾತುಮರ್ಹಸಿ ಎಲ್ಲ ಹೇಳ್ತಾನೆ. ನಾನು ಈ ಸುಬಾಹು ಮತ್ತು ತಾಟಕಿ ಇವರ ಸಂಹಾರಕ್ಕೋಸ್ಕರ ಅಂತಲ್ಲ, ಒಂದು ಲೋಕ ಕಲ್ಯಾಣಕ್ಕೋಸ್ಕರ ಯಾಗ ಮಾಡ್ತಾ ಇದ್ದೇನೆ. ಆದರೆ ಈ ಯಾಗ ನಿರ್ವಿಘ್ನವಾಗಿ ಸಮಾಪ್ತಿ ಆಗೋದಕ್ಕೆ ಇವರು ಅಡ್ಡಿಯಾಗಿದ್ದಾರೆ. ತಾಟಕಿ ಮತ್ತು ಆಕೆಗೆ ಇಬ್ಬರು ಮಕ್ಕಳು, ಒಳ್ಳೊಳ್ಳೆ ಹೆಸರು ನೋಡಿ, ಒಬ್ಬ ಸುಬಾಹು, ಇನ್ನೊಬ್ಬ ಮಾರೀಚ. ಅಕಸ್ಮಾತ್ ಏನಾದರೂ ನಿಮ್ಮ ಹತ್ರ ಯಾರು ಕೇಳಿದ್ರು ಸಜೆಷನ್ ಕೊಡ್ಬೋದು ನಾಮಕರಣಕ್ಕೆ ಅಂತ. ಹೀಗೆ ಇವರಿಬ್ಬರೂ ಸಹ ತಾಯಿಯ ಜೊತೆಗೆ ಸೇರಿಕೊಂಡು ಎಲ್ಲಿಲ್ಲದ ಉಪದ್ರವವನ್ನು ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರನ್ನು ನಿಗ್ರಹಿಸೋದಕ್ಕೋಸ್ಕರ, ನನ್ನ ಯಾಗ ಸಲೀಸಾಗಿ ಆಗೋದಕ್ಕೋಸ್ಕರ ನಿನ್ನ ಮಗನಾದಂಥ ರಾಮನನ್ನು ನನಗೆ ಕೊಡು, ಅಂದರೆ ನನ್ನ ಜೊತೆಗೆ ನೀನು ಅವನನ್ನು ಕಳಿಸಿಕೊಡು. ಈ ಮಾತನ್ನು ದಶರಥ ಕನಸಿನಲ್ಲಿಯೂ ನಿರೀಕ್ಷಣೆ ಮಾಡಲಿಲ್ಲ. ಯಾಕೆಂದರೆ ರಾಮ ಅಂದರೆ ಅವನಿಗೆ ಪರಮ ಪ್ರಾಣ. ಅವನಿಗೇನ್ರಿ, ನಮ್ಮಂಥವರಿಗೆ ಆಗ್ತದೆ, ಸ್ವಲ್ಪ ಇದ್ದವರಿಗೆ ಕೇಳಬೇಕಾ? ಆದರೆ ಇಷ್ಟೆಲ್ಲ ಆದರೂ ಸಹ ಆ ಮುಗ್ಧ ಜೀವಿಗೆ ಭಗವಂತನೇ ನನ್ನ ಮಗನಾಗಿ ಹುಟ್ಟಿದ್ದಾನೆ ಅನ್ನೋದು ಗೊತ್ತಿಲ್ಲ ಅನ್ನುವ ಹಾಗೆ ವಾಲ್ಮೀಕಿ ಮುನಿಗಳು ಅಲ್ಲಲ್ಲಿ ಹೋಗ್ತಾ ಇರ್ತಾರೆ, ಹೇಳ್ತಾ ಹೇಗೆ ಅಂತ. ಇದನ್ನು ಹೇಳಿದಾಗ ದಶರಥ ಒಪ್ಪಲಿಲ್ಲ. ಅವನು ಏನು ಹೇಳ್ತಾನೆ, ಊನ ಷೋಡಶ ವರ್ಷೋಮೆ, ಅವನಿಗಿನ್ನೂ 16 ತುಂಬಿಲ್ಲ. ಷೋಡಶ 16, ಊನ ಅಂದರೆ ಅದಕ್ಕೂ ಕೊರತೆ. ಹಾಗಾಗಿ ಇಂಥ ರಾಮನನ್ನು, ಪಾಪ ಅವನಿಗೆ ಯುದ್ಧ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ ಇನ್ನೂ. ಅವನು ಆ ಸುಬಾಹು, ಮಾರೀಚ, ತಾಟಕಿ ಅವರ ಹೆಸರು ಕೇಳಿದರೆ ಎಲ್ಲ ಋಷಿಮುನಿಗಳು ಹೆದರ್ತಾರೆ. ಇಂತಹ ರಾಕ್ಷಸರನ್ನು ಬಗ್ಗು ಬೆಳೆಯೋದಕ್ಕೆ ರಾಮನಿಂದ ಸಾಧ್ಯವ? ಇನ್ನೂ ಎಳೆ ಹಾಲುಗಲ್ಲದ ಹಸುಳೆ. ಛೆ ಆಗೋದಿಲ್ಲ. ಒಂದು ಕೆಲಸ ಮಾಡ್ತೇನೆ, ನನ್ನ ಹತ್ರ ಚತುರಂಗ ಬಲ ಇದೆ, ಅದನ್ನು
ನಿಮ್ಮ ಜೊತೆಗೆ ಕಳಿಸ್ಕೊಡ್ತೇನೆ. ಅವರು ಬಂದು ಮುಗಿಸ್ಬಿಡ್ತಾರೆ ಅವರನ್ನು. ವಿಶ್ವಾಮಿತ್ರರು, ನನಗೆ ನಿನ್ನ ಸೈನ್ಯ ಬೇಡ, ರಾಮ ಬೇಕು ಅಂದ್ರೆ. ಹಾಗಿದ್ರೆ ಒಂದು ಕೆಲಸ ಮಾಡೋಣ, ಸ್ವಲ್ಪ ಪಂಚಾಯಿತಿ ಮಾಡ್ತಾನೆ ಅವನು, ಹಿಂದೆ ಮುಂದೆ ಜಗ್ಗಾಟ ಅಲ್ಲಿ ಹೊಂದಾಣಿಕೆಗೆ. ಪಾಪ ಇದೆಲ್ಲ ಆದದ್ದು ರಾಮನ ಮೇಲಿನ ಪ್ರೀತಿಯಿಂದ. ಮತ್ತೆ ಹಾಗಿದ್ರೆ ಒಂದು ಕೆಲಸ ಮಾಡೋಣ, ನನಗೆ ಯುದ್ಧ ಮಾಡಿ ಅನುಭವ ಉಂಟು, ಸ್ವತಃ ದೇವೇಂದ್ರ ಸಮಸ್ಯೆ ಬಂದಾಗ ನನ್ನನ್ನು ಕರೀತಾನೆ, ಹಾಗಾಗಿ ನಾನು ಹೋಗಿ ಅಲ್ಲಿ ರಾಕ್ಷಸರ ಜೊತೆಗೆ ಯುದ್ಧ ಮಾಡಿ ಸಾಕಷ್ಟು ಅನುಭವ ಇರೋದು, ಅದರಿಂದ ನಾನೇ ನಿಮ್ಮ ಜೊತೆಗೆ ಬಂದುಬಿಡ್ತೇನೆ, ನನ್ನ ಮಗನನ್ನು ಮಾತ್ರ ಕಳಿಸ್ಕೊಡಿ ಅಂತ ಹೇಳಬೇಡಿ. ದಶರಥ ಮತ್ತೆ ಮತ್ತೆ ಹೇಳ್ತಾನೆ. ಆಗ ವಿಶ್ವಾಮಿತ್ರರು ಹೇಳ್ತಾರೆ, ಈಗ ತಾನೇ ಹೇಳಿದಲ್ಲ ನೀವು ಏನು ಹೇಳಿದ್ರು ನಾನು ನೆರವೇರಿಸಿ ಕೊಡ್ತೇನೆ ಅಂತ, ಅಷ್ಟು ಬೇಗ ಮಾತನ್ನು ಚೇಂಜ್ ಮಾಡಿಬಿಟ್ಯಾ? ಆಗೋದಿಲ್ಲ, ನನಗೆ ಕೊಡೋದಾದರೆ ರಾಮನನ್ನು ಕೊಡು, ಇಲ್ಲದಿದ್ರೆ ಆಗೋದಿಲ್ಲ ಹೇಳು. ವಿಶ್ವಾಮಿತ್ರರು ಈ ಮಾತು ಹೇಳಿದಾಗ ದಶರಥ ಕಂಪಿಸಿ ಹೋದ ಪ್ರಾಯಶಃ. ಕೊನೆಗೆ ಅವರೇ ಒಂದು ಮಾತು ಹೇಳ್ತಾರೆ, ನೀನು ದಶರಥ, ನೀನು ರಾಮನ ತಂದೆ, ಆದರೆ ಅವನ ನಿಜವಾದ ವ್ಯಕ್ತಿತ್ವ, ಯೋಗ್ಯತೆ, ಸ್ವರೂಪ ನಿನಗೆ ಗೊತ್ತಿಲ್ಲ. ಯಾಕೆ ಕೇಳಿದರೆ, ಅಹಂ ವೇದ್ಮಿ ಮಹಾತ್ಮಾನಂ, ರಾಮನನ್ನು ಕುರಿತು ಹೇಳುವಂತಹ ಮಾತು ಅದು. ಅದಾದಮೇಲೆ ರಾಮಂ ಸತ್ಯಪರಾಕ್ರಮಂ, ಅವನ ಪರಾಕ್ರಮ ಅದು ಎಂದೂ ಸಹ ಸುಳ್ಳಾಗುವುದು ಇಲ್ಲವೇ ಇಲ್ಲ. ಇವತ್ತಿಗೂ ಸಹ ಲೋಕದಲ್ಲಿ ಪ್ರಸಿದ್ಧ, ರಾಮನ ಬಾಣಕ್ಕೆ ಹುಸಿ ಎನ್ನುವುದಿಲ್ಲ. ಮುಂದೆ ಕಾಕಾಸುರನ ಪ್ರಕರಣ ಬರ್ತದೆ, ಅಲ್ಲಿ ಅದು ಸ್ಪಷ್ಟ ಆಗ್ತದೆ ಈಗ ಅಂತ. ಹಾಗಾಗಿ ಅಹಂ ವೇದ್ಮಿ ಮಹಾತ್ಮಾನಂ ರಾಮಂ ಸತ್ಯಪರಾಕ್ರಮಂ, ನನಗೆ ಗೊತ್ತಯ್ಯ ನಿನ್ನ ಮಗ ಯಾರು, ಏನು, ಎತ್ತ, ಅವನ ಪರಾಕ್ರಮ ಏನು ಅಂತ. ನಿನಗೆ ನನ್ನ ಮಾತಿನ ಮೇಲೆ ವಿಶ್ವಾಸ ಇಲ್ಲದೇ ಇದ್ದರೆ ನಿನ್ನ ಗುರುಗಳು, ಪುರೋಹಿತರು, ಮಾರ್ಗದರ್ಶಕರು ಅಂತ ವಸಿಷ್ಠರು ಇಲ್ಲೇ ಇದ್ದಾರೆ. ವಸಿಷ್ಠೋಪಿ ಮಹಾತೇಜಾ ಏಚಾನ್ಯೇ ತಪಸ್ಸಿ ಸ್ಥಿತಾ. ವಸಿಷ್ಠರು ಕೇಳು ನೀನು, ಅವರು ಹೇಳ್ತಾರೆ. ಅವರು ಅಕಸ್ಮಾತ್ತಾಗಿ ಹೇಳಿದ್ದು ನಿನಗೆ ತೃಪ್ತಿ ಕೊಡದೇ ಇದ್ದರೆ ನಿನ್ನ ಕೋಸಲ ದೇಶದಲ್ಲಿರುವಂಥ ತಪಸ್ಸಿಗಳನ್ನು ಕರೆದು ಕೇಳು ರಾಮನ ಪರಾಕ್ರಮದ ಬಗ್ಗೆ. ಆಗ ದಶರಥ ಏನು ಉತ್ತರ ಹೇಳಬೇಕು? ವಸಿಷ್ಠರ ಕಡೆಗೆ ನೋಡಿರಬೇಕು. ವಸಿಷ್ಠರು ಕಳಿಸಿಕೊಡು. ಯಾಕೆಂದರೆ ಬಂದಂಥ ವ್ಯಕ್ತಿ ಸಾಮಾನ್ಯದವನಲ್ಲ, ಅವನು ಸ್ವಾರ್ಥಪರನಂತೂ ಸಹ ಅಲ್ವೇ ಅಲ್ಲ. ಅದಕ್ಕೋಸ್ಕರ ನೀನು ವಿಚಾರ ಮಾಡಬೇಡ, ಕಳಿಸಿಕೊಡು ಅಂತ ವಸಿಷ್ಠರು ಹೇಳಿದಂಥ ಮಾತಿನ ಹಿನ್ನೆಲೆಯಲ್ಲಿ ದಶರಥ ರಾಮನನ್ನು ಮನಸ್ಸಿಲ್ಲದ ಮನಸ್ಸಿನಿಂದ ಕಳಿಸಿಕೊಡ್ತಾನೆ. ಅದನ್ನು ಹೋಗ್ಬೇಕಾದ್ರೆ ಹೇಳ್ತಾನೆ, ನನ್ನ ಮಗ ಹಸುಳೆ, ಅವನಿಗೆ ಗೊತ್ತಿಲ್ಲ, ಹುಷಾರಾಗಿ ನೋಡ್ಕೊಳ್ಳಿ ಅವನನ್ನು. ಹಾಗೆ ಅಂತ ಗಟ್ಟಿ ಹೇಳುವ ಧ್ವನಿ ಇಲ್ಲ ಅವನಿಗೆ, ಯಾಕೆಂದರೆ ವಿಶ್ವಾಮಿತ್ರನ ಜೊತೆ ಮಾತನಾಡ್ತಾ ಇದ್ದಾನೆ ಅವನಿಗೆ ಅಂತ. ಆದರೆ ಹೇಳದೆ ಬಿಡೋದಕ್ಕೂ ಆಗ್ತಾ ಇಲ್ಲ ಹೇಗೆ ಅಂತ. ಸಾಲದ್ದಕ್ಕೆ ರಾಮ ಹೊರಟ ತಕ್ಷಣ, ಅಣ್ಣ ನಿನ್ನ ಜೊತೆಗೆ ನಾನು ಅಂದ ಲಕ್ಷ್ಮಣ, ಅವನು ಹೋದ. ಹೀಗೆ ಇಷ್ಟೆಲ್ಲ ಆದ ಮೇಲೆ ಅಲ್ಲೂ ಸಹ ನೋಡಿ, ವಸಿಷ್ಠರೇನಾರು ಮಧ್ಯಪ್ರವೇಶ ಮಾಡದೇ ಇದ್ದಿದ್ದರೆ ಇನ್ನೊಂದು ದೊಡ್ಡ ಪ್ರಕರಣವೇ ಎದ್ದುಬಿಡ್ತಿತ್ತು ಹೀಗೆ ಅಂತ. ಹಾಗಾಗಿ ವಸಿಷ್ಠರು ದಶರಥನಿಗೆ ಹೇಳ್ತಾರೆ, ಯೋಚನೆ ಮಾಡಬೇಡ, ಕಳಿಸಿಕೊಡು ಅಂಥೇಳಿ. ಅವರು ಮಾತಾಡಿದ ಮತ್ತೆ ದಶರಥ ಸಂಶಯ ಪಡುವಂಥ ಇಲ್ಲವೇ ಇಲ್ಲ. ಅಷ್ಟಾದಮೇಲೆ ಮುಂದೆ ಇನ್ನೊಂದು ಸಂದರ್ಭ, ಯಾವಾಗ ರಾಮನಿಗೆ ಪಟ್ಟಾಭಿಷೇಕ ನಾಳೆ, ಅದು ಅರಮನೆಯಲ್ಲೆಲ್ಲ ಗೊತ್ತಾದದ್ದು ಯಾವತ್ತು ಅಂದರೆ ಆವತ್ತು ಸಂಜೆ. ಆದರೂ ಕೈಕೇಯಿಗೆ ಹೇಳುವಾಗ ರಾತ್ರಿ ಸುಮಾರು 1 ಗಂಟೆ. ತುಂಬ ಅವಸರದಲ್ಲಿ ತೀರ್ಮಾನ ಮಾಡಿದ್ದಾನೆ ದಶರಥ ಅದನ್ನು. ಆ ಸಂದರ್ಭದಲ್ಲಿ ಆತ ಕೈಕೇಯಿಗೆ ವಿಷಯವನ್ನು ಹೋಗಿ ತಿಳಿಸ್ಬೇಕು ಸಂತೋಷದಿಂದ ಅಂತ ಅಂದ್ಕೊಳ್ಳೋ ಮೊದಲೇ ಅಲ್ಲಿ ಆ ಮನೆ ಮುರುಕು ಮಂಥರೆ ಕೈಕೇಯಿಯ ಕಿವಿಯಲ್ಲಿ ವಿಷಬೀಜವನ್ನು ಬಿತ್ತಿದ್ಲು. ಅರಮನೆಯೊಳಗೆ ಬಂದು ನೋಡಿದರೆ ಅವಳಲ್ಲಿ ಇಲ್ಲವೇ ಇಲ್ಲ. ಎಲ್ಲಿದ್ಲು? ಕೋಪಾಗಾರದಲ್ಲಿ ಇದ್ಲು. ಒಂದು ಸಣ್ಣ ವಿವರಣೆ ಕೊಟ್ಬಿಡ್ತೇನೆ. ಈಗ ನಮ್ಮ ಮನೆಯಲ್ಲಿ ಒಂದು ಅಡುಗೆ ಮನೆ, ಒಂದು ರೂಮು ಮತ್ತು ಪುನಃ ಇನ್ನೊಂದು ಕೊಠಡಿ ಇರುವ ಹಾಗೇ ಆ ಕಾಲದಲ್ಲಿ ಪ್ರಾಯಶಃ ಸಿಟ್ಟು ಬಂದವರು ಹೋಗಿ ಕುಳಿತುಕೊಳ್ಳೋದಕ್ಕೆ ಒಂದು ಜಾಗ ಇರ್ತಿತ್ತು ಅಂತ ಕಾಣುತ್ತೆ. ಅವನಲ್ಲೋ ಕೂತಿದ್ದಾನೆ ಅಂದರೆ ಅವನಿಗೆ
ಸಿಟ್ಟು ಬಂದಿದೆ ಅಂತ ನಾವು ಊಹಿಸಿಕೊಳ್ಳಬಹುದು. ಹಾಗಾಗಿ ಅದರ ಹೆಸರೇ ಕ್ರೋಧಾಗಾರ, ಕೋಪದ ಮನೆ ಅಂತ. ಹಾಗಾಗಿ ಇವಳಲ್ಲಿ ಹೋಗಿ ಕುಳಿತಿದ್ಲು. ದಶರಥ ನಿರೀಕ್ಷೆ ಮಾಡಿಲ್ಲ ಪ್ರಾಯಶಃ ಬರುವಾಗ ರಾತ್ರಿ, ಯಾಕೆಂದರೆ ಆವತ್ತು ಮಾರನೇ ದಿವಸದ ಪಟ್ಟಾಭಿಷೇಕದ ಸಿದ್ಧತೆಗೋಸ್ಕರ ಎಲ್ಲ ವ್ಯವಸ್ಥೆಯನ್ನು ಸ್ವತಃ ತಾನೇ ನಿಂತು ಮಾಡಿಸಿ ಪರಿಶೀಲಿಸಿ ಕೊನೆಗೆ ಬಂದಿದ್ದಾನೆ ಅವನು. ಸುದ್ದಿ ಹೇಳೋಷ್ಟೊತ್ತಿಗೆ ಅಲ್ಲಿ ಕಾಲ ಮಿಂಚಿ ಹೋಗಿತ್ತು. ಯಾರಿಗೂ ಗೊತ್ತಿಲ್ಲ ಅಂದರೆ ಬಹಳ ಮುಂಚಿತವಾಗಿ ಅಲ್ಲ. ಪ್ರಜಾ ಅನುಮೋದನೆ ಆತ ತೆಗೆದುಕೊಂಡಿದ್ದು ಆ ದಿನ ಮೊದಲನೇ ದಿವಸವೇ. ಅದಕ್ಕೋಸ್ಕರ ಏನು ಮಾಡ್ತಾನೆ ಕೇಳಿ, ದಶರಥ ಅಲ್ಲಿ ತಾನು ಅವಸರದಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದನ್ನು ಪ್ರಜೆಗಳ ತಲೆಗೆ ಕಟ್ಟಬೇಕು ಎನ್ನುವಂಥ ಒಂದು ಯೋಚನೆಯೂ ಬಂದಿತ್ತು ಎನ್ನುವ ಹಾಗೆ ವ್ಯಾಖ್ಯಾನಕಾರ ಒಂದು ಸೂಚನೆ ಕೊಡ್ತಾರೆ ಅಲ್ಲಿ ಅಂತ. ಯಾಕೆ ಇಷ್ಟು ಅವಸರ ಮಾಡಿದ ಕೇಳಿದರೆ, ವಿಷಯ ಬಂತು ತಕ್ಷಣ ಪ್ರಜೆಗಳು ಆದಷ್ಟು ಬೇಗ ಮಾಡೋಣ ಅಂತ ಹೇಳಿದರು. ಆ ಪ್ರಜೆಗಳು ಆದಷ್ಟು ಬೇಗ ಮಾಡಬೇಕು ಅಂತ ಹೇಳಿದ್ದು ಅಂತಲ್ಲ, ದಶರಥಂದೇ ಅದು. ಆದರೆ ಅದನ್ನು ಸಾಧ್ಯವಾದರೆ ಇದನ್ನು ಹೇಳಿ ನಾನು ತಪ್ಪಿಸಿಕೊಳ್ಬೇಕು. ಇದೆಷ್ಟಕ್ಕೂ ಕಾರಣ ಆ ಕೈಕೇಯಿಯ ತಂದೆಯಾದಂಥ ಅಶ್ವಪತಿಗೆ ಅವನು ಕೊಟ್ಟಂಥ ಮಾತು ಹಿಂದೂ ಬಿಡದೆ ಮುಂದೂ ಬಿಡದೆ ಅವನನ್ನು ಕಾಡ್ತಾ ಇತ್ತು ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಕೊನೆಗೆ ಕೈಕೇಯಿ ಹತ್ರ, ಅಂದರೆ ಇಲ್ಲೆಲ್ಲ ಒಬ್ಬ ರಾಜನಾಗಿ ಹೀಗೆ ಹೇಳಬಹುದಾ ಅಂತ ನಮಗೆ ಪ್ರಶ್ನೆ ಕಾಡುತ್ತೆ, ಸಂಶಯ ಕಾಡುತ್ತೆ. ಆದರೆ ವಾಲ್ಮೀಕಿ ಮುನಿಗಳು ನೇರ ಇದು ಯಾವುದಕ್ಕೂ ಸಹ ಉತ್ತರವನ್ನು ಹೇಳುವುದಿಲ್ಲ. ನೋಡಿ, ಆ ಕೈಕೇಯಿಯನ್ನು ಸಮಾಧಾನಪಡಿಸುವ ಭರಾಟೆಯಲ್ಲಿ ಅವನು ಹೇಳ್ತಾನೆ, ದಶರಥ ಇಂಥ ಮಾತನ್ನು ಹೇಳಬಹುದಾ ಅಂತ ನಮಗೆ ರಾಮಾಯಣವನ್ನು ಓದುವಾಗ ಅಚ್ಚರಿಯಾಗ್ತದೆ. ಅವಧ್ಯೋವಾ ವಧ್ಯತಾಂ ಕೋವಾ, ನಮ್ಮ ರಾಜ್ಯದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಪರಮ ಸಜ್ಜನ, ಆದರೆ ಅವನು ನಿನಗೆ ಆಗೋದಿಲ್ಲ ಅಂತಾದರೆ ಹೇಳು, ನಾನು ಅವನನ್ನು ಸಾಯಿಸ್ತೇನೆ. ಅವಧ್ಯ ವಧ್ಯೋವ, ಮುಗಿಸ್ತೇನೆ. ಅಷ್ಟೇ ಅಲ್ಲ, ವಂಧ್ಯಕೋವಾ ವಿಮುಚ್ಯತಾಂ, ಒಬ್ಬ ಶುದ್ಧ ಕೆಟ್ಟ ವ್ಯಕ್ತಿ ಇದ್ದಾನೆ, ಫಟಿಂಗ, ಆದರೆ ಅವನು ಅಕಸ್ಮಾತ್ತಾಗಿ ಏನಾದರೂ ನಿನಗೇನಾದರೂ ಸಹಾಯ ಮಾಡಿ ನಿನಗೆ ಇಷ್ಟ ಆದವನು ಇದ್ದದ್ದಿದ್ರೆ ಹೇಳು, ಆ ವಧ್ಯನನ್ನು ನಾನು ವಿಮುಚ್ಯತಾಂ, ಬಿಡುಗಡೆ ಮಾಡ್ತೇನೆ. ಇದೆಲ್ಲ ಯಾವ ಹಂತದಲ್ಲಿ ಹೇಳಿದ್ವಿ ಕೇಳಿದರೆ, ಕೈಕೇಯಿ ಸುತರಾಂ ಒಪ್ಪುವುದಿಲ್ಲ ಅಂತ ತೀರ್ಮಾನಕ್ಕೆ ಬಂದಾಗ ಏನಕ್ಕೇನ ಪ್ರಕಾರೇಣ ಅವಳನ್ನು ಒಪ್ಪಿಸಬೇಕು. ಯಾಕೆಂದರೆ ಒಪ್ಪಿಸದೇ ಇದ್ದರೆ ರಂಪ ಆಗುತ್ತೆ ಅಂತ, ಅದು ಹಾಗೆ ಆದದ್ದು ಕೂಡ ನಮಗೆ ಕಾಣುತ್ತೆ ಅಂತ. ದರಿದ್ರಕ್ಕೋವಾ ಭವೇದ ಆಢ್ಯ, ಯಾವನಾರ ಒಬ್ಬ ದಟ್ಟ ದರಿದ್ರ, ಅವನಿಗೆ ಏನೂ ಇಲ್ಲ, ಆದರೆ ನಿನಗೇನೋ ಒಂದು ಕಾಲದಲ್ಲಿ ಸಹಾಯ ಮಾಡಿ ನಿನಗೆ ಅವನನ್ನು ಶ್ರೀಮಂತನನ್ನಾಗಿ ಮಾಡಬೇಕು ಅಂತ ಅನಿಸಿದ್ದಿದ್ರೆ ಹೇಳು, ಇವತ್ತೇ ಅರಮನೆಯಿಂದ ಅವನಿಗೆ ಒಂದಿಷ್ಟು ದುಡ್ಡನ್ನು ಕಳಿಸಿ ನಾನು ಅವನನ್ನು ಶ್ರೀಮಂತನನ್ನಾಗಿ ಮಾಡ್ತೇನೆ. ದ್ರವ್ಯವಾನ್ವಾಪ್ಯಕಿಂಚನ, ಒಬ್ಬ ಶ್ರೀಮಂತ ಇದ್ದಾನೆ, ಅವನೇನೋ ಅನ್ಯಾಯ ಮಾಡಿದ್ದಾನೆ ನಿನಗೆ ಅಂಥವನನ್ನು ಬೇಕಾದ್ರೆ ನೀನು ಹೇಳು, ನಾಳೆನೇ ಅವನನ್ನು ಕಡು ದರಿದ್ರನ್ನಾಗಿ ಮಾಡಿಸ್ತೇನೆ. ಮುಂದೆ ಅಹಂಚಹಿ ಮದೀಯಾಶ್ಚ ಸರ್ವೇ ತವ ವಶಾನುಗಾಹ, ಕೈಕೇಯಿ ರಾಮನ ಪಟ್ಟಾಭಿಷೇಕ ಆಗಬಾರದು ಅಂತ ಮಾತ್ರ ಹೇಳಬೇಡ, ಇದಕ್ಕೋಸ್ಕರ ನೀನು ಸಮ್ಮತಿಸು. ಹಾಗೆ ಸಮ್ಮತಿಸುವಾದ ಪಕ್ಷದಲ್ಲಿ ನಾನು ನನ್ನ ಪರಿವಾರ ಅಂದರೆ ಕೌಸಲ್ಯೆ, ಸುಮಿತ್ರೆ ಮತ್ತು ರಾಮ ಎಲ್ಲರೂ ಸಹ ನಿನಗೇನಾಗಿರ್ತೇವೆ ಕೇಳಿದರೆ ವಶಾನುಗಾಹ, ನಿನಗೆ ವಶವರ್ತಿಯಾಗಿ ನಾವು ಇರ್ತೇವೆ. ನತೇ ಕಂಚದಭಿಪ್ರಾಯಂ ನೆಹಂತಂ ಅಹಮುತ್ಸಹೇ. ಅದಕ್ಕೋಸ್ಕರ ಭಾಳ ಬಾರ ಏನು ನೋಡಲಿಲ್ಲ, ಕೆಲವು ಸಲ ಮಾತ್ರ ನೋಡಿದ್ದು. ಎರಡೂ ಮಿಶ್ರಣವಾಗಿ ಕಾಣುತ್ತೆ ನಮಗೆ ಕೆಲವು ಕಡೆ, ಪೂರ್ತಿ ವೇದ ಪರವಾಗಿ ಕಾಣೋದಿಲ್ಲ. ಏಕೆಂದರೆ ತಿಲಕ ವ್ಯಾಖ್ಯಾನದಲ್ಲಿ ಮಹಾಮತಿ ಇತ್ಯಾದಿ ಶಬ್ದಗಳೆಲ್ಲ ಅದು ವೇದ ಪರವಾದ್ದು ಅಂತ ಹೇಗೆ ಹೇಳೋದಕ್ಕೆ ಸಾಧ್ಯ? ನಾವು ಗೋವಿಂದರಾಜೆಯ ವ್ಯಾಖ್ಯಾನದಲ್ಲಿ ವಿಷ್ಣು ಪಾರಮ್ಯವನ್ನು ಪ್ರತಿಪಾದನಾ ದೃಷ್ಟಿಯಲ್ಲಿ ಹಾಗೆ ಹೋಗ್ತಾ ಇರುತ್ತೆ. ಹೇಗೆ ಯಾತಕ್ಕಾಗಿ ಮೌನ ಅಲ್ಲಿ ಆ ವಿಷಯದಲ್ಲಿ ಅನ್ನೋದೇನಾದ್ರು ಇವರು ವ್ಯಾಖ್ಯಾನಕಾರರು ವೇದ ಪರವಾದ ವ್ಯಾಖ್ಯಾನ ಮಾಡ್ತಾ ಹೇಳಿದ್ದಿದ್ರೆ ಸಂದೇಹಕ್ಕೆ ಅವಕಾಶ ಇರಲಿಲ್ವೇನೋ ಅಂತ. ತಿಲಕ ವ್ಯಾಖ್ಯಾನದಲ್ಲೇನು ಕಾಣಲಿಲ್ಲ ನನಗೆ.
ವೇದ ಪ್ರಾಚೇಸಲಾಗಿ ಸಾಕ್ಷಾತ್ ರಾಮಾಯಣ ಅಂತದನ್ನೇ ಆದರೆ ಅದು ಮೂಲ ರಾಮಾಯಣದ ಶ್ಲೋಕವೂ ಅಲ್ವಲ್ಲ, ಅದು ರಾಮಾಯಣದ ಮಹಾತ್ಮೆಯನ್ನು ಹೇಳುವ ವಿಷಯ ಘಟ್ಟದಲ್ಲಿ ಬಂದಿದ್ದು. ರಾಮಾಯಣದ ಬಗ್ಗೆ ಅಂಥ ಒಂದು ಭಾವನೆ ತಾನೆ. ಹೌದು, ಉಂಟು. ಹಾಗಾಗಿ ಪೂರ್ತಿ ನಮಗೆ ವೇದದ ಹಿನ್ನೆಲೆಯಲ್ಲಿ ಅಂತ ಸಿಗುವುದಿಲ್ಲ ಹೀಗೆ ಅಂತ. ಅದಾದಮೇಲೆ ಆತ ಒಂದು ಮಾತು ಹೇಳ್ತಾನೆ, ಕಃ ಪ್ರಿಯಂ ಲಭತಾ ಮಧ್ಯ ಕೋವಾ ಸುಮಹದ್ ಅಪ್ರಿಯಂ ಅಂಜಲಿಂ ಕುರ್ಮಿ ಕೈಕೇಯಿ ಪಾದವು ಚಾಪಿ ಸ್ಪೃಶಾಮಿತೆ. ಈ ಮಾತನ್ನು ಕೇಳಿದಾಗ ಛೇ, ದಶರಥನಿಗೂ ಇಂಥ ಸ್ಥಿತಿಯ ಅಂತ ಅನಿಸ್ಬಿಡುತ್ತೆ ನಮಗೆ. ಎಂಥ ಮಾತನ್ನು ಹೇಳ್ತಾನೆ ಅಂದರೆ, ಸದ್ಯ ಅದು ಏಕಾಂತದಲ್ಲಾದ್ದರಿಂದ ಅವನಿಗೇನು ಅನ್ನಿಸ್ಲಿಲ್ಲ, ಆದರೆ ನಮಗೆ ಓದುವಾಗ ನಮಗೆ ತುಂಬ ಹಿಂಸೆ ಆಗತ್ತೆ. ಆತ ಹೇಳ್ತಾನೆ ಅಂಜಲಿಂಕುರ್ಮಿ ಕೈಕೇಯಿ. ಮೊದಲು ಹೇಳ್ತಾನೆ ಕೈ ಮುಗಿದು ಕೇಳ್ಕೊಳ್ತೇನೆ, ಒಪ್ಪಿಗೆ ಕೊಟ್ಬಿಡು, ರಾಮನಿಗೆ ಪಟ್ಟಾಭಿಷೇಕ ಆಗಬಾರದು ಅಂತ ಹಠ ಹಿಡಿಬೇಡ ನೀನು ಅಂತ. ಅದಕ್ಕೂ ಆಕೆ ಜಗದೇ ಇದ್ದಾಗ ಪಾಜವು ಚಾಪಿ ಸ್ಪೃಶಾಮಿತೆ. ಸ್ವಲ್ಪ ಸಂಸ್ಕೃತ ಬಂದವರಿಗೆ ಅರ್ಥ ಆಗ್ತದೆ ಇದು. ನಿನ್ನ ಕಾಲು ಹಿಡಿದು ನಮಸ್ಕಾರ ಮಾಡಿ ಕೇಳ್ತೇನೆ ಅಂದ ದಶರಥ. ನಮ್ಮನ್ನೆಲ್ಲರನ್ನು ಕಾಡುವ ಪ್ರಶ್ನೆ, ದಶರಥ ಈ ರೀತಿಯಾಗಿ ಹೇಳಬಹುದಾ? ನಾನು ಅದಕ್ಕೋಸ್ಕರ ಹೇಳಿದ್ದೇನೆ, ಬಹಳಷ್ಟು ಸಂದರ್ಭದಲ್ಲಿ ವಾಲ್ಮೀಕಿ ಮುನಿಗಳ ಮೌನ ಓದುಗರನ್ನು ತುಂಬ ಕಾಡಿಸುತ್ತೆ, ನೇರವಾದಂಥ ಉತ್ತರ ಸಿಗೋದಿಲ್ಲ. ಅಂದರೆ ಏನಕ್ಕೇನ ಪ್ರಕಾರೇಣ ರಾಮನ ಪಟ್ಟಾಭಿಷೇಕಕ್ಕೆ ನೀನು ಅಡ್ಡಿಯನ್ನು ಮಾಡಬೇಡ, ಒಪ್ಪಿಗೆ ಕೊಟ್ಬಿಡು. ಒಂದು ಕೆಲಸ ಮಾಡು, ನೀನು ಭರತನಿಗೆ ಬೇಕಿದ್ರೆ ಪಟ್ಟ ಕಟ್ಬಿಡೋಣ, ಆದರೆ ರಾಮ ಕಾಡಿಗೆ ಹೋಗಬೇಕು ಅಂತ ಹೇಳಬೇಡ. ಆದರೆ ಅವಳು ಯಾವುದಕ್ಕೂ ಸಹ ಜಗ್ಲಿಲ್ಲ. ಯಾಕೆ ಅಂತಂದರೆ ಅವಳು ಪಾತ್ರ ನೋಡುವಾಗ ಅದನ್ನು ನೋಡೋಣ ಮತ್ತು ಪುನಃ ಏನು. ಅಷ್ಟು ಹಿನ್ನೆಲೆಯಲ್ಲಿ ಕೊನೆಗೆ ಆತ ಒಂದು ಮಾತನ್ನು ಹೇಳ್ತಾನೆ ಕೈಕೇಯಿಗೂ ಸಹ. ಅಂದರೆ ತಾನು ಹೇಳಿದ ಮಾತನ್ನು ಸ್ವಲ್ಪ ಬದಲಾಯಿಸುವ ಸ್ವಭಾವ ದಶರಥನಲ್ಲಿ ಇತ್ತು ಅನ್ನೋದು ನಮಗೆ ಗೊತ್ತಾಗ್ತದೆ. ಉದಾಹರಣೆಗೆ ಈಗ ಮೊದಲೇ ನಾವು ನೋಡಿದ್ದೇವೆ, ವಿಶ್ವಾಮಿತ್ರರಿಗೆ ಮಾತನ್ನು ಕೊಟ್ಟಿದ್ದಾನೆ, ಕೊನೆಗೆ ಆತ ರಾಮನನ್ನು ಕಳಿಸಿಕೊಡುವ ವಿಷಯದಲ್ಲಿ ಹಿಂದೇಟು ಹಾಕಿಬಿಟ್ಟು ಆಗೋದಿಲ್ಲ ಅಂತ. ನಾನು ಮೊದಲೇ ಹೇಳಿದ್ದೇನೆ, ವಸಿಷ್ಠರು ಪ್ರವೇಶ ಮಾಡದೇ ಇದ್ದಿದ್ರೆ ಪ್ರಾಯಶಃ ದಶರಥ ರಾಮನನ್ನು ಕಳಿಸಿಕೊಡ್ತಾ ಇರಲಿಲ್ಲ ಒಂದು. ಇಲ್ಲೂ ಆತ ಹೇಳ್ತಾನೆ, ಇಷ್ಟೆಲ್ಲ ಹೇಳಿ ಆದ್ಮೇಲೂ ಸಹ ಯಾವಾಗ ಕೈಕೇಯಿ ಒಪ್ಪಲಿಲ್ವೋ, ಮೊಂಡಾಟವನ್ನೇ ಹಿಡಿದ್ಲೋ, ಆಗ ದಶರಥ ಹೇಳ್ತಾನೆ, ಪ್ರತಾಮ್ಯವಾ, ನೀ ಎಷ್ಟೇ ಕೋಪ ಮಾಡ್ಕೋ, ಮತ್ತೆ ಪ್ರಜ್ವಲವಾ, ನೀನು ಬೇಕಾದ್ರೆ ಜ್ವಲಿಸು, ಸಿಟ್ಟು ಬಂದು ನನ್ನ ಮೇಲೆ ನಿನಗೆ ಏನೇನು ಮಾಡಬೇಕು ಅಂತ ಎಲ್ಲ ಮಾಡು, ಪ್ರಣಶ್ಯವ, ಹಾಳಾಗಿ ಹೋಗು ನೀನು. ಸಹಸ್ರಶೋವಾ ಸ್ಫುಟತಾಂ ಮಹೀಂ ವ್ರಜ, ಅಂದರೆ ನೀನು ನಾಶವಾಗಿ ಹೋಗುವಷ್ಟಲ್ಲ, ಸೀಳಿ ಸೀಳಿ ಹೋಗು, ಭೂಮಿಯಲ್ಲಿ ಅಡಕವಾಗಿಬಿಡು ನೀನು. ನತೇ ಕರಿಷ್ಯಾಮಿ ವಚ ಸುದಾರುಣಂ. ಈ ನೋಡಿ ಅವನ ಅಭಿಪ್ರಾಯ ಬರ್ತಾ ಇದೆ. ನಿನ್ನ ಮಾತನ್ನು, ಅಂದರೆ ರಾಮನಿಗೆ ವನವಾಸ, ಭರತನಿಗೆ ಪಟ್ಟಾಭಿಷೇಕ ಅನ್ನೋದನ್ನು ಸೂತರಾಮ ನಾನು ನೆರವೇರಿಸಲಾರೆ, ರಾಮನ ಹತ್ರ ಕಾಡಿಗೆ ಹೋಗುವಂತ ನಾನು ಹೇಳಲಾರೆ. ಕೊನೆಯವರೆಗೂ ದಶರಥ ರಾಮನ ಹತ್ರ ನೀನು ಕಾಡಿಗೆ ಹೋಗು ಅಂತ ಹೇಳಲಿಲ್ಲ. ಇದನ್ನು ನಾವು ನೋಡಬೇಕು ರಾಮಾಯಣದಲ್ಲಿ. ಅದರ ಜೊತೆಗೆ ಮಮಾಹಿತಂ ಕೇಕೆಯ ರಾಜಪಾಂಸನಿ, ನೀನು ನನಗೆ ನನ್ನ ಮನೆಯನ್ನು ಸೇರಿ ಮಾಡಬಾರ್ದು, ಅನ್ಯಾಯ ಮಾಡಿಬಿಟ್ಟೆ. ಕೇಕೆಯ ರಾಜ ಪಾಂಸನಿ, ನಿನ್ನ ಹೆತ್ತ ಮನೆಗೂ ಸಹ ನೀನು ಹಿಡಿ ಮಣ್ಣು ಹಾಕಿಬಿಟ್ಟೆ. ಒಂದೃಷ್ಟಿಯಲ್ಲಿ ಹೇಳಬೇಕು ಅಂದರೆ ನೀನು ಹುಟ್ಟಿದ ಮನೆಗೂ ಸೇರಿದ ಮನೆಗೂ ಸಮಾನವಾಗಿ ಅನ್ಯಾಯ ಮಾಡಿದೆ ನೀನು ಅಂತ ಹೇಳಿ ದಶರಥ ಕೈಕೇಯಿಯನ್ನು ನಿಂದಿಸ್ತಾನೆ. ಆದರೆ ಕೈಕೇಯಿ ಅದಕ್ಕೆ ಒಪ್ಪುವುದಿಲ್ಲ, ಒಂದಾಗತ್ತೆ. ಇದನ್ನೆಲ್ಲ ಯಾಕೆ ಹೇಳಬೇಕಾಯ್ತು ಅಂದರೆ, ಆ ದಶರಥ ಕೈಕೇಯಿಯ ಜೊತೆಗೆ ಮಾತನಾಡುವಾಗ ಎಲ್ಲೋ ಒಂದು ಕಡೆಗೆ ಪಾಪ ಅವನು ತುಂಬ ತಾಳ್ಮೆಯನ್ನು ಕಳ್ಕೊಂಡಿದ್ದಾನೆ. ತನ್ನ ತಪ್ಪಿನ ಭರಾಟೆಯಲ್ಲಿ ತಾನು ಮಾಡಬಾರದ್ದನ್ನೂ ಸಹ ಮಾಡಲಿಕ್ಕೆ ಸಿದ್ಧನಾಗಿದ್ದೇನೆ. ಯಾತಕ್ಕೆ ಅಂತಂದರೆ, ಭರತನನ್ನು ಕಾಡಿಗೆ ಕಳಿಸ್ಬೇಕು, ರಾಮನನ್ನು ಕಾಡಿಗೆ ಕಳಿಸ್ಬೇಕು ಅಂದು ಮಾತ್ರ ನೀನು ಹೇಳಬೇಡ. ಈ ರೀತಿಯಾಗಿ ಒಬ್ಬ ರಾಜನಾದವನು ಹೇಳಬಹುದಾ?
ದೇವೇಂದ್ರನ ಅರ್ಧಾಸನವನ್ನು ಅಲಂಕರಿಸುವಂಥ ದಶರಥ ಹೀಗೆ ಹೇಳಬಹುದಾ? ಒಂದೃಷ್ಟಿಯಲ್ಲಿ ಹೇಳಬೇಕು ಅಂದರೆ ಅವನು ಚಕ್ರವರ್ತಿ, ಅಷ್ಟರ ಮಟ್ಟಿಗೆ ಹೆಸರನ್ನು ಗಳಿಸಿದವನು. ಇಂತಹ ಮಾತನ್ನು ಆತ ಹೇಳಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ನಮಗೆ ರಾಮಾಯಣವನ್ನು ಓದುವಾಗ ಪದೇ ಪದೇ ಕಾಡುತ್ತೆ. ಇದರ ಜೊತೆಗೆ ಅವನು ಕೈಕೇಯಿಗೆ ಎಲ್ಲೋ ಒಂದಿಷ್ಟು ಹೆದರ್ತಾ ಇದ್ದ ಅನ್ನೋದು ಸ್ಪಷ್ಟವಾಗತ್ತೆ. ಪಕ್ಕ ಅದು. ಈ ಸಂದರ್ಭದಲ್ಲಿ ನಾವು ಹೀಗೆ ಅರ್ಥ ಮಾಡಿಕೊಂಡ್ರೆ ಅವ ಕೈಕೇಯಿಗೆ ಹೆದರಿದ್ದಕ್ಕಿಂತ ಜನಗಳಿಗೆ ಹೆದರಿದ ಅಂತ ಹೇಳ್ಬಿಟ್ಟು ಅವನಿಗೆ ಎರಡೀಗ ತನ್ನ ರಾಜ್ಯದ ಪ್ರಜಾಜನಗಳು ಒಂದು ಕಡೆಗೆ ಚಕ್ರವರ್ತಿಯಾಗಿ, ಮಡದಿ ಒಂದು ಕಡೆಗೆ. ರಾಮನ ಕುರಿತಾಗಿ ನಾನು ಪಟ್ಟಾಭಿಷೇಕ ಮಾಡಬೇಕು ಅಂತ ಇದ್ದೇನೆ ಅಂತ ನಾಟಕವೋ ಏನೋ ಒಟ್ಟಿನಲ್ಲಿ ಗೊತ್ತಿಲ್ಲ, ವಾಲ್ಮೀಕಿ ಮೊದಲು ಮೌನ ಅಂತ ಇಟ್ಕೊಳ್ಳಿ ಅಂತ ಹೇಳಿದ. ಜನಗಳು ರಾಮನ ಕುರಿತಾಗಿ ಏನೆಲ್ಲ ಹೇಳಿದ್ರು ಅಂತ ವಾಲ್ಮೀಕಿ ಹೇಳೋದಕ್ಕೆ ಹಿಂದೆ ಬೀಳಿಲ್ಲ, ಅಷ್ಟು ಹೇಳಿದ್ದಾರೆ. ಹಾಗಾಗಿ ಜನಗಳ ಮನಸ್ಸಿನಲ್ಲಿ ರಾಮನ ಬಗ್ಗೆ ಇಂಥ ಒಂದು ಭಾವನೆ ಇದ್ದಾಗ ಈಗ ಪಟ್ಟಾಭಿಷೇಕ ಬಿಟ್ಟು ಕಾಡಿ ಕಳಿಸ್ಬೇಕು ಅಂತಂದ್ರೆ ಜನ ದಂಗೆದ್ರೆ ಹೀಗೆ ಯಾಕೆ ಬಂದಿರಬಾರ್ದು ಚಕ್ರವರ್ತಿ ಆದ ರಾಜನಿಗೆ? ಅದು ಮುಂದಿನ ಕೈಕೇಯಿಯ ಕೌಸಲ್ಯ ಮಾತು ಬರ್ತದೆ. ಅಲ್ಲಿ ಅವನ ಮಾತನ್ನು ಅವಳು ಅಂದರೆ ಅನುವಾದ ಮಾಡಿ ಹೇಳ್ತಾಳೆ. ಸ್ಪಷ್ಟ ಆಗುತ್ತೆ ಅದು ಆ ಅಭಿಪ್ರಾಯ ಹೇಗೆ ಅಂತ. ಕೈಕೇಯಿಗೆ ದಶರಥ ಹೆದರುತ್ತಿದ್ದ ಎನ್ನುವಂಥ ಭಾವ ನಮಗೆ ಗೋಚರಿಸ್ತದೆ. ಆ ಸಂದರ್ಭವನ್ನಿಟ್ಟುಕೊಂಡೇ ಕೈಕೇಯಿಯ ಮಾತಿನ ಬಗ್ಗೆ ಕೌಸಲ್ಯ ಹೇಳುವಂಥ ಮಾತು ಇಲ್ಲಿ ದಶರಥನ ಹತ್ರ ಏನು ಅಂದರೆ, ದೇವಯಸ್ಯಾಹ ಭಯಾದ್ರಾಮಂ ನಾನು ಪೃಚ್ಛಸಿ ಸಾರಥಿಂ. ಸಂದರ್ಭ ಹೀಗುಂಟು. ಸುಮಂತ್ರ ರಾಮನನ್ನು ಕಾಡಿನಲ್ಲಿ ಬಿಟ್ಟು ಬಂದಿದ್ದಾನೆ. ಬಂದ ಮೇಲೆ ಆಗ ದಶರಥ ಅಲ್ಲಿನ್ನೂ ಇದ್ದಾನೆ. ಮಾರನೇ ದಿವಸ ಬಂದಿದ್ದಾನೆ ದಶರಥ. ಬಂದಾಗ ಅವನನ್ನು ನೀನು ಎಲ್ಲಿ ಬಿಟ್ಟೆ, ಹೋಗುವಾಗ ರಾಮ ಏನು ಹೇಳಿದೆ, ಇದನ್ನೆಲ್ಲ ದಶರಥ ಕೇಳ್ತಾನೆ ಅಂತ ಕೌಸಲ್ಯ ನಿರೀಕ್ಷಣೆ ಮಾಡಿದ್ದಾಳೆ. ಆದರೆ ದಶರಥ ಏನನ್ನೂ ಕೇಳಲಿಲ್ಲ. ಕಾರಣ ಅವನು ಕೇಳುವ ಸ್ಥಿತಿಯಲ್ಲಿ ಇಲ್ಲ ಪಾಪ. ಆಗ ದಶರಥ ಕೈಕೇಯಿ ಹೆದರುತ್ತಿದ್ದ ಎನ್ನುವಂಥ ಅರ್ಥ ಬರುವ ಮಾತನ್ನು ಕೌಸಲ್ಯ ಹೇಳ್ತಾಳೆ ಇಲ್ಲಿ. ನೇಹ ತಿಷ್ಠತಿ ಕೈಕೇಯಿ. ಇಲ್ಲಿ ನೋಡಿ ಯಜಮಾನ್ರೇ, ಈ ಪ್ರಶ್ನೆಯನ್ನು ಕೇಳೋದಕ್ಕೆ ನೀವು ಹೆದರಬೇಕಾದದ್ದಿಲ್ಲ. ಇಲ್ಲಿ ಕೈಕೇಯಿ ಇಲ್ಲ, ಮುಕ್ತವಾಗಿ ಕೇಳಿ. ನನ್ನ ಮಗನಂಥ ರಾಮನನ್ನು ಎಲ್ಲಿ ಬಿಟ್ಟು ಬಂದ್ಯಪ್ಪ ಅಂತ ಕೇಳಿ. ನೀವು ಕೇಳಿದಾಗ ನಿಮ್ಮನ್ನು ಹೆದರಿಸೋದಕ್ಕೆ, ಅಪಾರ್ಥ ಮಾಡ್ಕೊಳ್ಳೋದಕ್ಕೆ, ಅಥವಾ ಇಂಥ ಪ್ರಶ್ನೆ ನೀವು ಕೇಳಬಾರ್ದಿತ್ತು ಅಂತ ಹೇಳೋದಕ್ಕೆ ನೇಹ ತಿಷ್ಠತಿ ಕೈಕೇಯಿ. ಇಲ್ಲಿ ಯಾರಿಲ್ಲ? ಕೈಕೇಯಿ ಇಲ್ಲ. ವಿಶ್ರದ್ಧಂ ಪ್ರತಿಭಾಷ್ಯತಾಂ. ಹೆದರದೆ ಧೈರ್ಯವಾಗಿ ಮಾತನಾಡಿ ಯಜಮಾನ್ರೇ. ಇದು ವಾಲ್ಮೀಕಿ ಮುನಿಗಳಿದ್ದೆ. ಹಾಗಾಗಿ ಇಂಥದ್ದು ಸಂದರ್ಭ ಮತ್ ಬರ್ತಾ ಇರುತ್ತೆ ಅಲ್ಲಲ್ಲಿ. ಮತ್ತೆ ಮುಂದೆ ಆ ಸಂದರ್ಭ ಬಂದಾಗ ನೋಡೋಣ. ಒಟ್ಟಾರೆ ಎಲ್ಲೋ ಒಂದು ಕಡೆಗೆ ಪಾಪ ಅವನಿಗೆ ಈ ಕೈಕೇಯಿಯ ಮದುವೆ ಸಂದರ್ಭದಲ್ಲಿ ಕೊಟ್ಟಂಥ ಮಾತಿನಿಂದಾಗಿ ಈ ಅಳುಕಿತ್ತು ಅನ್ನೋದು ಸ್ಪಷ್ಟ ಆಗುತ್ತೆ ಅವಳ ಬಗ್ಗೆ. ಇನ್ನು ಶ್ರೀಗಳವರೇ ಹೇಳಿದಾಗೆ ಜನರ ಮೇಲೆ ಅದನ್ನು ಪ್ರಜೆಗಳು ತಪ್ಪು ತಿಳ್ಕೊಳ್ತಾರೆ ಅಂತ ಹೇಳ್ಬೋದಿತ್ತೋ ಏನೋ. ಆದರೆ ಏನು ಹೇಳಿದರೂ ಸಹ ಸ್ವತಃ ಅವನೇ ಕೈ ಮುಗಿತೇನೆ, ಕಾಲು ಹಿಡಿತೇನೆ ಅಂತ ಹೇಳಿದ್ದಾನೆ. ಆದರೂ ಅಲ್ಲಿ ಒಪ್ಪಳಿಲ್ವಲ್ಲ. ಹಾಗಾಗಿ ಈ ಸಂದರ್ಭವನ್ನು ನಾವು ಹಾಗೇ ಪ್ರಾಯಶಃ ಒಪ್ಪಿಕೊಳ್ಳಬೇಕಾಗ್ತದೆ. ಏಕೆಂದರೆ ಚತುರ್ಮುಖನ ಮಾತು ನಿನಗೆ ಏನು ಬರಿಬೇಕಿದ್ರೆ ನೇರವಾಗಿ ಅದು ಗೊತ್ತಾಗ್ತದೆ ಅಂತ. ಹಾಗಾಗಿ ಕೌಸಲ್ಯ ಹೇಳಿದಂಥ ಈ ಮಾತು ಸಹ ಅವನು ಕೈಕೇಯಿಗೆ ಹೆದರುತ್ತಿದ್ದ ಎನ್ನುವಂಥದ್ದು ನಮಗೆ ಸ್ಪಷ್ಟವಾಗ್ತದೆ. ಮುಂದಷ್ಟೇ ಅಲ್ಲ, ಕೌಸಲ್ಯ ಪರಿಚಯವನ್ನು ನಾವು ಈಗ ನೋಡಲಿಕ್ಕೆ ಶುರು ಮಾಡ್ತೇವೆ. ಅಲ್ಲೂ ಸಹ ಬರ್ತದೆ ಅವಳು ಹೇಗೆ ಅರಮನೆಯವ್ರನ್ನ ಆಟ ಆಡಿಸ್ತಿದ್ಲು ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಏನಿದ್ರೂ ಸಹ ದಶರಥ ಇರ್ಬೋದು, ಅವನಲ್ಲಿ ಸಣ್ಣ ಪುಟ್ಟ ಕೊರತೆ ಉಂಟು, ದೋಷ ಉಂಟು, ಎಲ್ಲ ಉಂಟು. ಆದರೆ ಅವನು ಒಬ್ಬ ಮನುಷ್ಯ. ಅವನು ರಾಮನಿಗೆ ಜನ್ಮ ಕೊಟ್ಟ ತಂದೆಯಷ್ಟೇ ಹೊರತು ಅವನೇ ರಾಮ ಅಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಅವನ ಈ ಕೊರತೆಗಳನ್ನು ಬಿಟ್ಟು ರಾಮನ ತಂದೆ ಆದಂಥ ಮಹಾನುಭಾವ, ಆ ಭಾಗ್ಯ ಅವನಿಗೆ ಸಿಕ್ಕಿದೆ ಅಂಥೇಳಿ ಅವನಿಗೊಂದು ನಮಸ್ಕಾರ ಮಾಡಿ ನಾವು ಮುಂದಿನ ಪಾತ್ರಕ್ಕೆ ಹೋಗೋಣ. ಕೌಸಲ್ಯ ಬಗ್ಗೆ ಇಲ್ಲಿ ಒಂದು ಮಾತನ್ನು ನೆನಪಿಟ್ಕೊಳ್ಬೇಕು ನಾವು. ಪಾತ್ರ ಪರಿಕ್ರಮ ಅಂದರೆ ಇಲ್ಲಿ ಬರುವಂಥ ಪ್ರತಿಯೊಂದು ಪಾತ್ರವೂ ಸಹ ನಾವು ಅವುಗಳನ್ನು ಪರಿಚಯಿಸಬೇಕಿದ್ರೆ ಆ ಪಾತ್ರಗಳು ಎಲ್ಲವೂ ಸಹ ರಾಮನಸ್ಲು ಪ್ರದಕ್ಷಿಣೆ ಹಾಕ್ತಾನೆ ಇರ್ತವೆ. ಈ ದಶರಥನ ಪರಿಚಯ ನೋಡಿದ್ವಿ ನಾವು, ಅಲ್ಲಿ ರಾಮ ಬಂದೇ ಬರ್ತಾನೆ.
ಕೌಸಲ್ಯ ಪಾತ್ರ ನೋಡ್ತೇವೆ, ಅಲ್ಲೂ ರಾಮ ಬರ್ತಾನೆ. ಮತ್ತು ಸುಮಿತ್ರೆ ನೋಡ್ತೇವೆ, ಅವಳ ಮಾತಿನಲ್ಲೂ ರಾಮ ಬರ್ತಾನೆ. ಹಾಗೆ ಎಲ್ಲ ಪಾತ್ರಗಳೂ ಸಹ ಅವು ಆ ಕೇಂದ್ರ ಬಿಂದುವ ಅಂತ ರಾಮನ ಸುತ್ತಲೂ ಪರಿಕ್ರಮ ಮಾಡ್ತಾನೇ ಇರ್ತವೆ. ಹಾಗಾಗಿ ನಾನು ಇದಕ್ಕೆ ಪಾತ್ರ ಪರಿಕ್ರಮ ಅಂತ. ಹಾಗಾಗಿ ಆ ಮಟ್ಟಿಗೆ ಆ ಪಾತ್ರಗಳು ಅತ್ಯಂತ ಎತ್ತರದವೇ ಹೀಗೆ ಅಂತ ಇರ್ಬೋದು, ಮಾನುಷ ಸಹಜವಾದಂಥ ದೋಷಗಳು. ಆದರೆ ಅದು ತತ್ವಪ್ರಧಾನವಾದಂಥದ್ದು ಎನ್ನುವಂಥದ್ದು ಎಷ್ಟು ಸತ್ಯವೋ, ಬೇರೆ ಬೇರೆ ಆನಂದ ರಾಮಾಯಣ ಆಗಲಿ ಮತ್ತು ಪುನಃ ಅಧ್ಯಾತ್ಮ ರಾಮಾಯಣ ಆಗಿರಲಿ ಅಂತ. ಆದರೆ ವಾಲ್ಮೀಕಿ ರಾಮಾಯಣ ಅದು ಕಾವ್ಯದ ಸರಣಿಯನ್ನು ಅನುಸರಿಸ್ತದೆ ಎನ್ನುವಂಥದ್ದನ್ನು ಸಹ ನಾವು ಅಲ್ಲಲ್ಲಿ ಒಪ್ಪಿಕೊಳ್ಳಲೇಬೇಕಾಗ್ತದೆ. ನಾನು ಮೊನ್ನೆ ನನ್ನ ಪೀಠಿಗೆಯಲ್ಲೇ ಹೇಳಿದ್ದೇನೆ, ಅದು ಕಾವ್ಯ ಪ್ರಧಾನವಾದಂಥದ್ದು, ನೋ ಡೌಟ್ ಎಟ್ ಆಲ್ ಅದ್ರ ಬಗ್ಗೆ. ಆದರೆ ಅದು ಚರಿತ್ರೆಯ ವಿಷಯವನ್ನು, ಶಾಸ್ತ್ರದ ವಿಷಯವನ್ನು ತನ್ನೊಳಗೆ ಅಷ್ಟೋ ಇಷ್ಟೋ ಇರಿಸಿಕೊಂಡಿದೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತು ಮುಂದಿನ ಪಾತ್ರ ಕೌಸಲ್ಯ. ಪ್ರಾಯಶಃ ರಾಮಾಯಣದಲ್ಲಿ ಒಂದು ಘನತೆ, ಒಂದು ಗಾಂಭೀರ್ಯ, ಪೂಜ್ಯತೆ, ಸಜ್ಜನಿಕೆಯ ಮೂರ್ತಿವೆತ್ತಿದ ಒಂದು ಹೆಣ್ಣುಮಗಳು ಇದ್ದರೆ ಅವಳು ಕೌಸಲ್ಯೆ. ಪರಮ ಸಾಧ್ವಿ, ತಪಸ್ವಿನಿ, ಅಂತಹ ಒಬ್ಬ ತಾಯಿಯವಳು ಕೌಸಲ್ಯೆ. ಇಂತಹ ಕೌಸಲ್ಯೆ ಪ್ರಾಯಶಃ ರಾಮನ ಹೆಸರಿನ ಜೊತೆಗೆ ಅವಳು ಹೆಸರು ಸದಾ ಸೇರಿಕೊಂಡೇ ಇರ್ತದೆ. ಅದನ್ನು ನಾವು ಮರೆಯುವಂತಿಲ್ಲ. ಉಂಟು, ದಶರಥನ ಹೆಸರು ಉಂಟು, ದಾಶರಥಿ ರಾಮ ಅಂತ ಹೇಳ್ತೇವೆ. ಆದರೆ ಪ್ರತಿದಿನ ಬೆಳಗಾತ ನಾವು ಕೌಸಲ್ಯ ಸುಪ್ರಜಾ ರಾಮ, ರಾಮನ ಹೆಸರು ನಂತರ ಮೊದಲು ಹೇಳೋದು ಯಾರನ್ನ? ಈ ಮಹಾತಾಯಿಯನ್ನಲ್ವ ತಾನೆ. ನೋಡೋಣ, ಇಂತಹ ಕೌಸಲ್ಯೆ ನಿಜವಾಗಿಯೂ ಸಹ ಅವಳ ಹೆಸರು ಏನು? ಅಲ್ಲ, ನೀವೇ ಹೇಳ್ತಿದ್ದೀರಲ್ರಿ ಕೌಸಲ್ಯೆ ಅಂತ. ಕೌಸಲ್ಯ ಅನ್ನೋದಕ್ಕೆ ಅರ್ಥ ಕೋಸಲ ದೇಶದವಳು ಅಂತ ಅಷ್ಟೇ ಅರ್ಥ. ನಾಮಕರಣ ಸಂದರ್ಭದಲ್ಲಿ ಅವಳಿಗೆ ಇಟ್ಟ ಹೆಸರು ಏನು ಅನ್ನೋದು ನಮಗೆ ಗೊತ್ತಾಗುವುದಿಲ್ಲ. ಕೋಸಲ ದೇಶದವಳು, ಇದು ಅವಳ ಹೆಸರಾಗೋದಕ್ಕೆ ಸಾಧ್ಯನಾ? ಇದೇನು ಹೇಳುತ್ತೆ ಅಲ್ಲಿ? ಹಾಗಿದ್ರೆ ಏನು ಹೇಳಬೇಕು ಸಮಾಧಾನ ಅಂತಂದರೆ, ಆ ಕೋಸಲ ಇಡೀ ದೇಶದಲ್ಲಿ ಒಂದು ಪ್ರದೇಶಕ್ಕೆ ಕೋಸಲ ಎನ್ನುವಂಥ ಒಂದು ಹೆಸರು ಇದ್ದಿರಬಹುದು. ಅದೇ ರಾಜ್ಯ ಅಂತ ಇಟ್ಕೊಂಡ್ರೆ ಅಲ್ಲಿ ಹುಟ್ಟಿದಂಥ ಹೆಣ್ಣು ಮಗಳಾದ್ದರಿಂದ ಅವಳನ್ನು ಕೌಸಲ್ಯ ಅಂತ ಕರೆದಿರಬಹುದು. ಯಾಕೆ ಕೇಳಿದರೆ, ಇದನ್ನೆಲ್ಲ ನೋಡಿದಾಗ ನಮಗೆ ಒಂದು ವಿಚಾರ ಸ್ಪಷ್ಟ ಆಗುತ್ತೆ. ಆ ಕಾಲದಲ್ಲಿ ಒಬ್ಬ ರಾಜ ತನಗೆ ಹುಟ್ಟಿದಂತಹ ಹಿರಿಯ ಮಗಳಿಗೆ ತನ್ನ ರಾಜ್ಯದ ಹೆಸರನ್ನೇ ಇಡ್ತಿದ್ದ. ನಾವು ಇದನ್ನು ಒಪ್ಕೊಳ್ಬಹುದು ಅಂತ ಅನಿಸುತ್ತೆ. ಯಾಕೆಂದರೆ ಇದಕ್ಕೆ ಉದಾಹರಣೆಗೆ ಕೋಸಲ ದೇಶದವಳಾದ್ದರಿಂದ ಅವಳು ಕೌಸಲ್ಯೆ, ಕೇಕಯ ದೇಶದವಳಾದ್ದರಿಂದ ಅವಳು ಕೈಕೇಯಿ. ನಾಮಕರಣ ಸಂದರ್ಭದಲ್ಲಿ ಏನಿಟ್ಟರು ಗೊತ್ತಿಲ್ಲ, ಆದರೆ ಆ ರಾಜ್ಯದ ಹೆಸರೇ. ಯಾಕೆ ಇಟ್ಟರು ಕೇಳಿದರೆ, ಹೆಣ್ಣು ಮಕ್ಕಳಿಗೆ ಅದೇ ಹೆಸರನ್ನು ಇಡ್ತಿದ್ರು. ಇದು ರಾಮಾಯಣಕ್ಕಷ್ಟೇ ಅಲ್ಲ, ಮುಂದೆ ನಾವು ಮಹಾಭಾರತಕ್ಕೆ ಬಂದರೆ ಅಲ್ಲೂ ಸಿಗ್ತದೆ. ಗಾಂಧಾರ ದೇಶದ ಹೆಣ್ಣು ಮಗಳು ಗಾಂಧಾರಿ ಅಲ್ವಾ? ಅದಾದಮೇಲೆ ಕುಂತಿ ಭೋಜ ಸಾಕಿ ಸಲ ಇದ್ರಿಂದ ಅವಳ ಹೆಸರು ಕುಂತಿ. ಆದರೆ ಅವಳಿಗೆ ಒಂದು ಹೆಸರಿತ್ತು, ಅಲ್ಲಿ ಹೋದ್ಮೇಲೆ ಆ ಹೆಸರಾಯಿತು ನೋಡಿ. ಅದಕ್ಕೂ ಮೊದಲು ಅವಳ ಹೆಸರು ಪೃಥಾ ಅಂತ ಇತ್ತು. ಆದರೆ ಅಲ್ಲಿ ಹೋದ್ಮೇಲೆ ಕುಂತಿ ದೇಶಕ್ಕೆ ಹೋದ್ಮೇಲೆ ಅವಳ ಹೆಸರು ಕುಂತಿ ಅಂತಲೇ ಆಯಿತು. ಗಾಂಧಾರ ಇನ್ನೂ ಸಿಗ್ತದೆ ನಿಮಗೆ ಹೀಗೇ ನೋಡ್ತಾ ಹೋದರೆ. ಆ ದೇಶದ ಹೆಸರು ಆ ಹೆಣ್ಣು ಮಕ್ಕಳ ಹೆಸರು ಆಗಿರ್ತಿತ್ತು. ಹಾಗಾಗಿ ಆವಾಗ ಇಂಥ ಒಂದು ಪದ್ಧತಿ ಇತ್ತೋ ಏನೋ ಅಂತ ನಮಗೆ ಓದುವಾಗ ಅನ್ನಿಸ್ತದೆ. ಇದ್ದಿರಬಹುದು ಹೀಗೆ ಅಂತ. ಎಂದರೆ ಆ ಹೆಣ್ಣು ಮಗಳು ನನ್ನ ರಾಜ್ಯದ ಒಂದು ರೀತಿಯ ಸಂಪತ್ತಿನ ಪ್ರತಿನಿಧಿ ಎನ್ನುವ ಹಾಗೆ ಆ ಹೆಣ್ಣು ಮಗಳಿಗೆ ಆ ರಾಜ್ಯದ ಹೆಸರನ್ನೇ ಇಡ್ತಾ ಇದ್ರು ಅಂತ. ಆದರೆ ಇದನ್ನು ಕೇಳಿದಾಗ ನಿಮಗೆ ಇನ್ನೊಂದು ಸಂಶಯ ಬರ್ತದೆ, ಅಲ್ಲ ಸುಮಿತ್ರೆ ಅಂತ, ಅದು ಅವಳ ಪಾತ್ರ ಬಂದಾಗ ನೋಡೋಣ ಏನು ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಇಂತಹ ಈ ಕೌಸಲ್ಯೆ ತನ್ನ ಬದುಕಿನುದ್ದಕ್ಕೂ ಸಹ ದುಃಖಗಳನ್ನೇ ಕಂಡವಳು. ನಾನು ನೀವು ಅಂದ್ಕೊಂಡ ಹಾಗೆ ದಶರಥನ ಪಟ್ಟದರಸಿ ಹೌದು ಅವಳು. ಆದರೆ ಪಟ್ಟದರಸಿ ಆಗಿದ್ದರೂ ಸಹ ಅವಳು ತುಂಬ ಒಂದು ರೀತಿಯ ತಪಸ್ವಿ ಜೀವನವನ್ನು ನಡೆಸ್ತಾ ಇದ್ಲು ಎನ್ನುವ ಹಾಗೆ ವಾಲ್ಮೀಕಿ ಮುನಿಗಳು ಹೇಳ್ತಾರೆ.
ರಾಮ ಸುದ್ದಿ ಗೊತ್ತಾದಾಗ ರಾತ್ರಿ ಬಂದು ತಾಯಿಗೆ ಈ ವಿಷಯವನ್ನು ಹೇಳ್ತಾನೆ. ಅಮ್ಮ, ಅವನು ಬಂದ ತಕ್ಷಣ ಈ ಪ್ರಸಂಗಗಳೆಲ್ಲ ಬಹಳ ಹೃದಯ ವಿದ್ರಾವಕವಾದಂಥದ್ದು. ಕೌಸಲ್ಯ ಅವನಿಗೆ ಮಣೆಯನ್ನು ಹಾಕ್ತಾಳೆ, ಚಿನ್ನದ ಮಣೆಯನ್ನು. ರಾಮ ಪಕ್ಕಕ್ಕೆ ಸರಿಸಿ ಆತ ನೆಲದ ಮೇಲೆ ಕುಳಿತುಕೊಂಡ. ಆಗ ಯಾಕೆ ಅಂತ ಕೇಳಿದಾಗ ಈ ವಿಷಯವನ್ನು ತಾಯಿಗೆ ಹೇಳ್ತಾನೆ ಆತನೇ. ನನಗೆ ನಾಳೆ ದಿವಸ ಪಟ್ಟಾಭಿಷೇಕ ಇಲ್ಲಮ್ಮ, ನಾನು ಕಾಡಿಗೆ ಹೋಗ್ತಾ ಇದ್ದೇನೆ, 14 ವರ್ಷ ವನವಾಸ ಅಂತ. ಏನಾಗಿರ್ಬೋದು ಈ ಸುದ್ದಿಯನ್ನು ಕೇಳಿದಾಗ ಆ ಪುಣ್ಯಗರ್ಭೆಯಾದಂಥ ತಾಯಿಗೆ ಪಾಪ. ಆಗ ಹೇಳುವ ಮಾತು ಅವಳು, ಯದಿ ಪುತ್ರ ನ ಜಾಯೇಚ್ಛಾಹ ಮಮ ಶೋಕಾಯ ರಾಘವ ನಸ್ಮ ದುಃಖ ಮಥೋ ಭೂಯ ಪಶ್ಯೇಯಂ ಅಹಂ ಅಪ್ರಜಾಹ. ಈ ವಾರ್ತೆ ಕೇಳಿದಾಗ ಅವಳು ಬಾಯಿಂದ ಬಂದಂಥ ಮಾತು. ಪ್ರಾಯಶಃ ಅಲ್ಲಿ ಮೌನದ ವಾತಾವರಣ ನಿರ್ಮಾಣ ಆಗಿರಬೇಕು ಅಂತ ಕಾಣುತ್ತೆ. ಕೊನೆಗೆ ಬಾಯಿ ಬಿಟ್ಟು ಹೇಳ್ತಾಳೆ, ರಾಮ, ನನಗೆ ಇದನ್ನೆಲ್ಲ ನೋಡಿದಾಗ ಮಕ್ಕಳು ಇರುವುದಕ್ಕಿಂತ ಮಕ್ಕಳು ಇಲ್ಲದೇ ಇರುವುದೇ ಕ್ಷೇಮವನು ಅಂತ ಅನಿಸುತ್ತೆ ಅಂತ. ಯಾಕೆಂದರೆ ಯದಿ ಪುತ್ರನ ಜಾಯೇಚ್ಛಾಹ ಮಮ ಶೋಕಾಯ ರಾಘವ, ನೀನು ಹುಟ್ಟುವುದಕ್ಕಿಂತ ಮೊದಲು ಮಕ್ಕಳಿಲ್ಲ ಎನ್ನುವಂಥ ಕೊರಗು. ಹುಟ್ಟಿದ ಮೇಲೆ ಅಂದರೆ ಅಲ್ಲಿ ಮತ್ತೊಂದು ಬಾಯ್ಬಿಟ್ಟು ಹೇಳ್ತಾಳೆ ಅವಳು ಮುಂದೆ, ದಶರಥನಿಂದ ನಾನು ಏನು ನಿರೀಕ್ಷೆ ಮಾಡಿದ್ನೋ ಆ ಸುಖ ಸಿಗಲಿಲ್ಲ. ಯಾಕೆಂದರೆ ಕೈಕೇಯಿಯ ಹೆದರಿಕೆಯಿಂದ. ಆದರೆ ನಾಳೆ ನೀನು ದೊಡ್ಡವನಾಗಿ ನಿಲ್ತೀಯೇ, ನನ್ನ ಆಗು ಹೋಗುಗಳಿಗೆ ನೀನು ಹೆಗಲಾಗಿ ಬರ್ತೀಯೇ ಅಂತ ನಿರೀಕ್ಷೆ ಮಾಡಿದ್ನು. ಅಂದರೆ ನನ್ನ ಆ ವಿವಾಹದ ನಂತರ ಕಾಲದಲ್ಲಿ ಯಾವ ಸುಖ ನನಗೆ ಸಿಗಲಿಲ್ವ ಅದನ್ನು ತಾಯಿ ಆದಮೇಲೆ ನಾನು ಅನುಭವಿಸ್ತೇನೆ ಅಂತ ಅಂದ್ಕೊಂಡಿದ್ದೆ ಕಂದ. ಆದರೆ ನೀನು ಕಾಡಿಗೆ ಹೊರಟಿಯ. ಇಂಥ ಸ್ಥಿತಿಯನ್ನು ನೋಡಿದಾಗ ಯಾವ ಪುರುಷಾರ್ಥಕ್ಕೆ ನಾವು ಮಕ್ಕಳನ್ನು ಹೆರಬೇಕು? ಹಾಗಾಗಿ ಮಕ್ಕಳು ಇದ್ದು ಅವರು ನಮ್ಮನ್ನು ಅಗಲಿ ಹೋಗುವುದಕ್ಕಿಂತ ಮಕ್ಕಳು ಇಲ್ಲದೇ ಇರುವುದೇ, ಮಕ್ಕಳು ಹುಟ್ಟದೇ ಇರುವುದೇ ವಾಸಿ. ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಉಂಟು, ಅಜಾತ ಮೃತ ಮೂರ್ಖಾಣ ಮೃತಾಜಾತೌ ಸುತೌ ವರೌ ಯತಸ್ಥೌ ಸ್ವಲ್ಪ ದುಃಖಾಯ ಯಾವಜ್ಜೀವಂ ದಹೇ ಜಡ. ಸ್ವಲ್ಪ ಹತ್ತಿರವಾದಂತಹ ಸುಭಾಷಿತ ಈ ಪ್ರಸಂಗಕ್ಕೆ. ಅಜಾತ ಹುಟ್ಟದೇ ಇರುವವನು, ಅದಾದಮೇಲೆ ಮೃತ ಹುಟ್ಟಿ ಸತ್ತವನು. ಅಜಾತ ಮೃತ, ಇನ್ನೊಬ್ಬ ಹುಟ್ಟಿದ್ದಾನೆ ಸಾಯಲಿಲ್ಲ, ಶುದ್ಧ ಮೂರ್ಖ. ಈ ಮೂವರಲ್ಲಿ ಯಾರು ಶ್ರೇಷ್ಠ ಅಂತಂದರೆ ಅಜಾತ ಮೃತ ಹುಟ್ಟದೇ ಇರುವವನು. ಯಾಕೆಂದ್ರೆ ಮಕ್ಕಳು ಹುಟ್ಟದೇ ಇರೋವರಿಗೆ ಒಂದೇ ಚಿಂತೆ, ಮಕ್ಕಳಿಲ್ಲ ಅಂತ ಚಿಂತೆ ಅಂತ. ಮತ್ತು ಮೃತ ಸತ್ತವರಿಗೆ ಆಗಿತ್ತು ಸತ್ತೋಯ್ತು ಅಂತ. ಅದೇ ಮೃತಾಜಾತವು ಸುತೌವರವು ಯತಸ್ಥವು ಸ್ವಲ್ಪ ದುಃಖಾಯ ಯಾವ ಜೀವಂ ದಹೇ ಜಡ. ರಾಮ ಸಕಲ ಸದ್ಗುಣಗಳ ನಿಧಿ. ಇಂಥ ಮಗನಿಂದ ತಾಯಿ ನಿರೀಕ್ಷಣೆ ಮಾಡಿದರೆ ತಪ್ಪ? ತನ್ನ ಬಳಿಯಲ್ಲಿದ್ದು ತನ್ನನ್ನು ನೋಡಿಕೊಳ್ಬೇಕು ಅಂತ, ಅದರ ಅವಕಾಶ ಸಿಗ್ತಾ ಇಲ್ಲ ಅಂಥೇಳಿ ಆ ಒಂದು ರೀತಿಯ ಹೃದಯ ಕರಗಿ ತನ್ನ ಭಾವನೆಯ ಕಟ್ಟನ್ನು ಒಡೆದುಕೊಂಡು ಹೇಳ್ತಾಳೆ, ಒಂದು ದೃಷ್ಟಿಯಲ್ಲಿ ಹುಟ್ಟದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಅದೊಂದೇ ಕೊರಗಾಗ್ತಿತ್ತು ಅವಾಗ ಹೀಗೆ ಅಂಥೇಳಿ ಯದಿ ಪುತ್ರನ ಜಾಯೇಥ ಅಂತ. ಏಕ ಏವ ಹಿ ವಂಧ್ಯಾಯಾ ಶೋಕೋ ಭವತಿ ಮಾನಸಃ ವಂಧ್ಯಾಯಾ ಏಕ ಏವ ಹಿ ಶೋಕ. ಒಂದೇ ದುಃಖ ಅವಳಿಗೆ, ಯಾಕೆಂದರೆ ಮಕ್ಕಳಿಲ್ಲ ಅನ್ನುವಂಥ ಒಂದೇ ದುಃಖ. ಅದಕ್ಕೋಸ್ಕರ ಅಪ್ರಜಾಸ್ಮೀತಿ ಸಂತಾಪ ನ ಹ್ಯನ್ಯ ಪುತ್ರ ವಿದ್ಯತೆ. ಅದು ಒಂದೇ ಸಂತಾಪ ಆಗ್ತಿತ್ತು ಇಲ್ಲೇ ಇದ್ದಿದ್ರೆ. ಆದರೆ ಕೇಳಿದಾಗ ಹೇಳಲಿಕ್ಕೆ ಮಗ ಇದ್ದಾನೆ, ಆದರೆ ಎಲ್ಲಿದ್ದಾನೆ? ಕಾಡಿಗೆ ಹೋಗಿದ್ದಾನೆ. ಇದನ್ನು ಹೇಳೋದಕ್ಕೆ ನಾನು ಅನ್ನುವ ದೃಷ್ಟಿಯಲ್ಲಿ ಮಾತಾಡ್ತಾಳೆ ಅವಳು. ನ ದೃಷ್ಟಪೂರ್ವಂ ಕಲ್ಯಾಣಂ ಸುಖಂ ವಾ ಪತಿ ಪೌರುಷೇ. ನೋಡಿ ಬಂತು ಮಾತೀಗ. ನ ದೃಷ್ಟಪೂರ್ವಂ ಕಲ್ಯಾಣಂ ಅಂದರೆ ನಾನು ಇದಕ್ಕೂ ಮೊದಲು ನನ್ನ ಬದುಕಿನಲ್ಲಿ ಏನು ನಿರೀಕ್ಷಣೆ ಮಾಡಿದ್ನೋ ಅದನ್ನು ಪೌರುಷೇ ನನ್ನ ಪತಿಯಿಂದಾಗಿ ನಾನು ಪಡೆಯಲಿಲ್ಲ. ಅಪಿ ಪುತ್ರೇತು ಪಶ್ಯೇಯಂ. ಹೋಗಲಿ ಮುಂದೆ ಮಗ ದೊಡ್ಡವನಾದ್ಮೇಲೆ ಇದೆಲ್ಲ ಸಿಗತ್ತೆ ಅಂತ ಅಂದ್ಕೊಂಡ್ರೆ ಅದೂ ಸಹ ನನಗೆ ಸಿಗ್ತಾ ಇಲ್ಲ. ಇತಿ ರಾಮ ಆಸ್ಥಿತಮ್ಮಯ. ಇಂಥ ಸ್ಥಿತಿಯಲ್ಲಿ ನಾನಿದ್ದೇನೆ. ಯಾಕೆ ಅಂತಂದರೆ
ಮುಂದೆ ಹೇಳ್ತಾಳೆ ಆ ಕೌಸಲ್ಯೆ ಕೈಕೇಯಿ ಏನೆಲ್ಲ ತೊಂದರೆ ಕೊಡ್ತಿದ್ಲು ಅನ್ನೋದಕ್ಕೆ, ತ್ವಯಿ ಸನ್ನಿಹಿತೇಪ್ಯೇವಂ, ನೀನಿಲ್ಲಿ ಇರುವಾಗಲೇ ನಮ್ಮ ಪರಿಸ್ಥಿತಿ ಹೀಗೆ. ಮತ್ತು ಅಹಂ ಅಸ್ಯ ನಿರಾಕೃತ, ಕೈಕೇಯಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಿದ್ಲು. ಕಿಂ ಪುನಃ ಪ್ರೋಷಿತೇ ತಾತ ಧ್ರುವಂ ಮರಣಮೇವಮೆ, ನೀನು ಕಾಡಿಗೆ ಹೋದ್ಮೇಲೆ ನಮ್ಮ ಪರಿಸ್ಥಿತಿ ಹೇಗಿರಬಹುದು ಅಂತ. ಹಾಗಾಗಿ ನಾವು ಇದ್ರೂ ಒಂದೇ ಸತ್ರು ಒಂದೇ, ಇರೋದಕ್ಕಿಂತಲೂ ಸಾಯೋದೇ ವಾಸಿ. ಯಾಕೆಂದರೆ ಈ ಪರಿಸ್ಥಿತಿ ಕೌಸಲ್ಯಗೂ ಸಹ ಒದಗಿತ್ತು. ಕೈಕೇಯಿಯ ಆ ಚಂಡಿತನ, ಹಠಮಾರಿತನ, ದಬ್ಬಾಳಿಕೆತನ ಇದೆಲ್ಲವೂ ಸಹ ಅರಮನೆಯಲ್ಲಿ ಇವಳಿಗೂ ಸಹ ಅದು ಮುಟ್ಟಿತ್ತು. ಅದಕ್ಕೋಸ್ಕರ ಅದನ್ನೆಲ್ಲ ನುಂಗಿಕೊಂಡು ಆಕೆ ಒಂದು ರೀತಿಯ ವನಸುಮದಂತೆ ಅಲ್ಲಿದ್ಲು ಅಂತ. ಇದನ್ನೆಲ್ಲ ನೋಡಿದಾಗ ಶ್ರೀರಾಮ ಹುಟ್ಟುವಕ್ಕಿಂತ ಮೊದಲು ಕೌಸಲ್ಯ ಸುಖವನ್ನು ಕಾಣಲೇ ಇಲ್ಲ ಅನ್ನೋದು ಸ್ಪಷ್ಟ. ಒಂದು, ಕೈಕೇಯಿ ಉಪಟಳ ದಶರಥನಿಗೆ ತಿಳಿದಿರಲಿಲ್ವ ಹಾಗಿದ್ರೆ ಅಂತಂದರೆ ತಿಳಿದಿತ್ತು ಅಂತಲೇ ಹೇಳಬೇಕು ನಾವು. ಆದರೆ ಎಲ್ಲೋ ಒಂದು ಕಡೆಗೆ ಅವನು ಕೈಕೇಯಿಯನ್ನು ಪ್ರತಿಭಟಿಸಲಾಗದೆ ಅಸಹಾಯಕನಾಗಿ ಇದ್ದ. ಯಾಕೆಂದರೆ ಎಲ್ಲವೂ ಸಹ ರಾಮನ ಪಟ್ಟಾಭಿಷೇಕದ ಕಡೆಗೆ ಮುಖ ಮಾಡ್ತಿತ್ತು ಈಗ ಅಂತ. ಹಾಗಾಗಿ ಕೌಸಲ್ಯ ಇದನ್ನೆಲ್ಲ ಈ ರೀತಿಯಾಗಿ ಹೇಳ್ತಾಳೆ. ವಾಲ್ಮೀಕಿ ರಾಮಾಯಣದ ಒಂದು ಸುಂದರವಾದಂಥ ಪ್ರಸಂಗ ಬರ್ತದೆ. ಕೈಕೇಯಿಗೆ ರಾಮನಿಗೆ ಪಟ್ಟಾಭಿಷೇಕ ಆಗುತ್ತೆ ಅಂತ ಮೊದಲು ಸುದ್ದಿ ಹೋಯ್ತು, ಈ ಮಂತ್ರ ಬರೋದಕ್ಕಿಂತ ಮೊದಲು ಸುದ್ದಿ ಹೋಯ್ತು. ವಾಲ್ಮೀಕಿ ಹೇಳ್ತಾರೆ ಕೌಸಲ್ಯಗಾರ ಸಂಭ್ರಮದಷ್ಟೇ ಸಂಭ್ರಮ ಆಕೆಗೆ ಆಯಿತು ಅಂತ ಹೇಳ್ತಾರೆ. ಆ ದಿನ ರಾತ್ರಿ ಮೊದಲನೇ ದಿವಸ ಯಾವಾಗಲಿ ಅಂತೂ ಒಟ್ಟಿನಲ್ಲಿ ಆ ಭಾವ ರಾಮನ ಬಗ್ಗೆ ಕೈಕೇಯಿಗಿತ್ತು. ಮಂಥರೆ ಹೇಳಿದಾಗ ಆ ರಾತ್ರಿ ತಾಯಿಯ ಬಗ್ಗೆ ಹಾಗಿರೋದಕ್ಕೆ ಸಾಧ್ಯ ಇಲ್ಲ. ಬದಲು ರಾಮನ ಬಗ್ಗೆ ಅಂಥ ಭಾವನೆ ಇದ್ದ ಕೈಕೇಯಿಗೆ ರಾಮನನ್ನು ಹೆತ್ತಂತ ಕೌಸಲ್ಯ ಬಗ್ಗೆ ಮೊದಲೇ ಹಾಗಿತ್ತು ಅಂತ ನಾವು ಅರ್ಥ ಮಾಡಿಬಿಟ್ಟು. ಅಲ್ಲ, ಮತ್ತೆ ನಾನು ಹೇಳ್ತೇನೆ ಮತ್ತೆ ಪುನಃ ಅಲ್ಲ ಇಲ್ಲ ಈಗಲೇ ಹೇಳ್ತೇನೆ. ಈಗಲೇ ಹೇಳ್ತೇನೆ. ಕೌಸಲ್ಯ ಜೀವನ ಹೇಗೆ ಸಾಗ್ತಾ ಇತ್ತು ಅಂದರೆ, ಅವಳು ತನಗೆ ಕೊಟ್ಟಂತಹ ಆ ದಶರಥ ಎಲ್ಲ ರಾಣಿಯರಿಗೂ ಒಂದಿಷ್ಟು ಕೊಡ್ತಿದ್ದ ಅಂತ ಕಾಣುತ್ತೆ. ಆದರೆ ಕೈಕೇಯಿಗೆ ಎಲ್ಲೋ ಒಂದು ಕಡೆಗೆ ಸ್ವಲ್ಪ ಕೈ ಬಿಚ್ಚಿ ಕೊಡ್ತಿದ್ದ ಅಂತ ಕಾಣುತ್ತೆ. ಅದು ಮಂಥರೆ ಮಾತಿಂದ ನಮಗೆ ಗೊತ್ತಾಗುತ್ತೆ ಹೀಗೆ ಅಂತ. ಅವಳು ಏನು ಹೇಳ್ತಾಳೆ ಕೇಳಿದರೆ, ಕೌಸಲ್ಯ ಜಿಪುಣ ಅಂತ ಹೇಳ್ತಾಳೆ ಹೀಗೆ ಅಂತ. ಅಂದರೆ ಆ ದುಡ್ಡನ್ನು, ದಶರಥ ಕೊಟ್ಟಂಥ ದುಡ್ಡುಗಳನ್ನು ಒಂದು ಚೂರು ಶೇಖರಿಸಿಟ್ಟುಕೊಂಡು ಒಬ್ಬ ಅಧ್ಯಾಪಕನನ್ನು ಇಟ್ಟುಕೊಂಡು ಆಕೆ ಯಜುರ್ವೇದವನ್ನು ಹೇಳಿಸ್ಕೊಡ್ತಾ ಇದ್ಲಂತೆ. ಇದನ್ನೆಲ್ಲ ಹೇಳ್ತಾರೆ ವಾಲ್ಮೀಕಿ ಮುನಿಗಳು. ಅಂದರೆ ಅಂತಹ ಸಂಸ್ಕಾರ ಅವಳಿದ್ದು, ಅವಳು ಹೇಳ್ತಾಳೆ ಅಲ್ಲಿ, ಅಂದರೆ ವಾಲ್ಮೀಕಿ ಮುನಿಗಳು ಹೇಳ್ತಾರೆ ಆ ಅಧ್ಯಾಪಕ ಯಜುರ್ವೇದದವನಾಗಿದ್ದ ಅಂದನೂ ಸಹ ನೇರವಾಗಿ ಹೇಳ್ತಾರೆ. ಅಂದರೆ ಇದೆಲ್ಲ ಕೆಲಸ ಮಾಡಬೇಕಿದ್ರೂ ಸಹ ಅವಳು ತುಂಬ ಕೈ ಹಿಡಿದು, ಅಂದರೆ ಕೈ ಬಿಗಿ ಮಾಡಿಕೊಂಡು ಆ ಕೆಲಸವನ್ನು ಮಾಡ್ತಿದ್ಲು. ಯಾಕೆಂದರೆ ಅವಳ ಹತ್ರ ಅಷ್ಟಾಗಿ ದುಡ್ಡು ಇರ್ತಾ ಇರಲಿಲ್ಲ. ಆದರೆ ಕೈಕೇಯಿ ಹತ್ರ ಅದು ಜಾಸ್ತಿ ಓಡಾಡ್ತಾ ಇತ್ತು. ಆ ಪಟ್ಟಾಭಿಷೇಕದ ಸುದ್ದಿ ಗೊತ್ತಾದಾಗ ರಾತ್ರಿ ಅವಳು ಕೈಕೇಯಿಯ ಅರಮನೆಯ ಮೇಲೆ ನಿಂತು ಕೌಸಲ್ಯ ಅರಮನೆ ಕಡೆಗೆ ನೋಡಿದಾಗ, ಸುದ್ದಿ ಕೇಳಿದಾಗ, ರಾಮ ಬರೋಕ್ಕಿಂತ ಮೊದಲು ಸ್ವಲ್ಪ ಅವಳಿಗೆ ಸುದ್ದಿ ಗೊತ್ತಾಗಿತ್ತು ಕೌಸಲ್ಯಗೆ. ಅವತ್ತು ರೇಷ್ಮೆ ಸೀರೆ ಹುಟ್ಟಿದ್ಲಂತೆ ಅವಳು. ಆಗ ಆಕೆಯ ಪರಿಜನರು ಸಹ ಅಲ್ಲಿ ಓಡಾಡ್ತಾ ಇದ್ರು. ಆದರೆ ಏನಾಯಿತು ಕೇಳಿದರೆ, ಈ ವಿಷಯ ಬಹಳ ರಹಸ್ಯವಾಗಿದ್ದರಿಂದ ಮಂಥರೆಗೆ ಗೊತ್ತಿತ್ತಲ್ಲ, ಅವಳಿಗೆ ತಕ್ಷಣ ಆ ಕಡೆ ಗಮನ ಹೋಯಿತು. ಏನು ಇವತ್ತು ವಿಶೇಷ, ಓ ನನಗೆ ಗೊತ್ತಾದ ವಿಷಯ ಇವರಿಗೂ ಗೊತ್ತಾಗ್ಬಿಟ್ಟಿದೆಯೋ ಹಾಗಿದ್ರೆ ಅಂತ ಅಂದ್ಕೊಂಡು ಆಕೆಯ ದೃಷ್ಟಿಯನ್ನು ಹಾಯಿಸಿದಾಗ ಕೊನೆಗೆ ನೇರ ಆವತ್ತು ಸುದ್ದಿ ಬಂದಿಲ್ಲ ಅವಳಿಗೆ. ಆಕೆಯ ಕೌಸಲ್ಯ ಕಡೆ ಒಬ್ಬ ಸೇವಕಿಯನ್ನು ಕರೆದು ಕೇಳ್ತಾಳೆ ಅವಳು, ಏನೇ ಇವತ್ತು ನಿನ್ನ ರಾಣಿ ತುಂಬ ಖುಷಿಯಾಗಿ ರೇಷ್ಮೆ ಸೀರೆ ಎಲ್ಲ ಉಟ್ಕೊಂಡು ಇದ್ದಾಳಲ್ಲ, ಏನು ಸಮಾಚಾರ? ಆ ಜಿಪುಣಿ, ಇದೇ ಶಬ್ದ, ಕಂಜೂಷಿ, ಅವಳು ಕಂಜೂಷಿ ಯಾಕಾದ್ಲು ಅನ್ನೋದಕ್ಕೆ ಕಾರಣ ಅಷ್ಟೇ, ದಶರಥ ಕೈಕೇಯಿಯ ಮೇಲಿನ ಒಂದು ಸಣ್ಣ ಅಳುಕಿನಿಂದ, ಅಂದರೆ ಅಲ್ಲೇ ಅಳುಕಿನಿಂದ ಪ್ರಾಯಶಃ ದಶರಥ ಎಲ್ಲರಿಗೂ ಅಷ್ಟೇ ಕೊಟ್ಟಿರಬಹುದು, ಆದರೆ ಕೈಕೇಯಿ ಪ್ರಾಯಶಃ ಅದನ್ನು ಹೆಚ್ಚೆಚ್ಚು ಪಡೆದುಕೊಳ್ತಾ ಇದ್ಲು ಅನ್ನೋದು ಹೆಚ್ಚು ಸ್ಪಷ್ಟ. ಯಾಕೆಂದರೆ ಮಂಥರೆ ಹತ್ರ ಓಡಾಡ್ತಾ ಇತ್ತು ಅಂತ. ಇದೆಲ್ಲ ಅರಮನೆಯ ಒಂದು ರೀತಿಯ ವ್ಯವಹಾರ.
ನಾವು ಅದನ್ನು ಬಹಳ ಸೂಕ್ಷ್ಮವಾಗಿ ನೋಡಿದರೂ ಸಹ ಎಲ್ಲವನ್ನು ಬಾಯ್ಬಿಟ್ಟು ಹೇಳೋದು ಕೆಲವು ಸಲ ಕಷ್ಟ ಆಗ್ತದೆ. ಹಾಗಾಗಿ ಏನಿದ್ರೂ ಸಹ ಕೌಸಲ್ಯೆಯೂ ಸಹ ಕೈಕೇಯಿಗೆ ಒಂದಿಷ್ಟು ಸ್ವಲ್ಪ ಹೆದರ್ತಾನೆ ಇದ್ಲು. ಅಂದರೆ ಕೈಕೇಯಿ ಹಾಗೆ ಇಟ್ಕೊಂಡಿದ್ಲು ಅವಳು. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಗಡಿಯಾರ ಹೇಳ್ತಾ ಇದೆ, ಸಮಯ ಆಗ್ತಾ ಅಂತ. ಹಾಗಾಗಿ ಇಲ್ಲಿಗೆ ನಿಲ್ಲಿಸ್ತೇನೆ. ಮತ್ತು ನಾಳೆ ಸೇರಿದಾಗ ಕೌಸಲ್ಯ ಪಾತ್ರದ ಅವಶಿಷ್ಟವಾದ ಭಾಗವನ್ನು ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.